ಆನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ವಂದೇ ವಂದಾರುಮಂದಾರಂ ಇಂದುಭೂಷಣನಂದನಂ ಆಮಂದಾನಂದಸಂದೋಹ ಬಂಧುರಂ ಸಿಂಧುರಾನನಂ. ಇದಂ ಕವಿಭ್ಯಃ ಪೂರ್ವೇಭ್ಯಃ ನಮೋ ವಾಕಂ ಪ್ರಶಾಸ್ಮಹೇ. ವಂದೇ ಮಹಿಚತಾಂ ವಾಣೀಂ ಅಮೃತಾಂ ಆತ್ಮನಃ ಕಲಾಂ. ಜ್ಞಾನವಿಜ್ಞಾನಸಂಪನ್ನಂ ಸರ್ವವಿದ್ಯಾವಿಶಾರದಂ ಶ್ರೀರಂಗಂ ಸದ್ಗುರುಂ ವಂದೇ ವಿಜಯಶ್ರೀವಿಭೂಷಿತಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಃ. ಸ್ಥಿರೈರಂಗೈಃ ತುಷ್ಟುವಾಂಸಃ ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರಃ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯಃ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿಃ ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ. ವಿಶ್ವಮೂಲದಲ್ಲಿ ಬೆಳಗುವ ಗುರು ಪರಂಜ್ಯೋತಿಗೆ ನಮೋ ನಮಃ. ಜ್ಞಾನಜ್ಯೋತಿಯನ್ನು ಲೋಕಕ್ಕೆ ಅನುಗ್ರಹಿಸಿಕೊಟ್ಟ ಮಹರ್ಷಿಗಳಿಗೂ ಅವರ ಆಶಯವನ್ನು ಲೋಕಕ್ಕೆ ಮುಟ್ಟಿಸುವ ಮಹಾಕಾರ್ಯವನ್ನು ಮಾಡಿದ ಆಚಾರ್ಯತ್ರಯರಿಗೂ ಆ ಕಾರ್ಯದಲ್ಲಿ ನಿರತರಾದ ಎಲ್ಲ ಮಹನೀಯರಿಗೂ ಹಾರ್ದವಾದ ಪ್ರಣತಿಗಳು. ಸಭೆಯನ್ನು ಅಲಂಕರಿಸಿರುವ ಜಿಜ್ಞಾಸುಗಳಾದ ಎಲ್ಲ ಮಹಾಶಯರಿಗೂ ಹಾರ್ದಿಕವಾದ ನಮನಗಳು. ಮುಂಡಕ ಉಪನಿಷತ್ ಕುರಿತು ಆರಂಭ ಮಾಡಿರುವ ಪ್ರವಚನ ಮಾಲಿಕೆಯ ಒಂದು ಮುಂದಿನ ಕುಸುಮವನ್ನು ಆ ಉಪನಿಷತ್ ಪ್ರತಿಪಾದ್ಯನಾದಂತಹ ಪರಮಪುರುಷನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಈ ಹಿಂದಿನ ಪ್ರವಚನದಲ್ಲಿ ಅಧ್ಯಯನ ಮಾಡುವ ಪೂರ್ವದಲ್ಲಿ ಅಗತ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವ 4 ಅಂಶಗಳನ್ನು ಕುರಿತು ಅನುಸಂಧಾನ ಮಾಡಿದ್ದೇವೆ. ಅದಕ್ಕೆ ಶಾಸ್ತ್ರೀಯವಾದ ಭಾಷೆಯಲ್ಲಿ ಅನುಬಂಧ ಚತುಷ್ಟಯ ಎಂಬುದಾಗಿ ಕರೀತಾರೆ. ಅನುಬಂಧ ಅಂದರೆ ಒಂದು ಬಂಧನವನ್ನು ಒಂದರಿಂದ ಒಂದು ಅನುಸರಿಸಿ ಬೆಳ್ಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಅನುಬಂಧ ಅಂತ ಹೆಸರು. ಕಾರ್ಯ ಮಾಡುವಾಗ ಮುಂಚೆ ಯಾರು ನಾನು, ನನಗಿದರಲ್ಲಿ ಅಧಿಕಾರ ಇದೆಯೇ, ಯಾತಕ್ಕೋಸ್ಕರ ಮಾಡಬೇಕು, ಯಾವುದರ ದ್ವಾರ ಮಾಡಬೇಕು, ಹೀಗೆ ಒಂದು ವಿಷಯವನ್ನು ಪೂರ್ಣವಾಗಿ ಅನುಸಂಧಾನ ಮಾಡಿ ಕೆಲಸ ಮಾಡೋದಾದರೆ ಅದು ಅರ್ಥವತ್ತಾದ ಕೆಲಸ ಆಗುತ್ತೆ ಮತ್ತು ಪ್ರಯೋಜನವನ್ನು ಕುರಿತು ಸ್ಪಷ್ಟವಾದಂತಹ ಒಂದು ನಿರ್ಧಾರ ಇಟ್ಕೊಂಡು ಮಾಡುವ ಕಾರ್ಯ ಆಗುತ್ತೆ. ಆದ್ದರಿಂದ ಕಾರ್ಯದಲ್ಲಿ ಫಲ ಖಂಡಿತವಾಗಿಯೂ ಸಿಗುತ್ತೆ. ಹೀಗಿರೋದ್ರಿಂದ ಅನುಬಂಧ ಚತುಷ್ಟಯ ಎಂಬ ಅಂಶವನ್ನು ಗಮನ ಇಡಬೇಕು ಎಂಬ ವಿಷಯವನ್ನು ನೆನಪಿಸ್ಕೊಂಡು ಅದರಲ್ಲಿ ವೇದಾಂತ ವಿದ್ಯೆ ಪ್ರಧಾನವಾಗಿ ಒಂದು ಕ್ರಮವನ್ನು ಹೇಳುತ್ತೆ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಎಂಬುದಾಗಿ 4 ಅನುಸಂಧಾನ ಮಾಡಬೇಕು ಅಂತ.
ಅಧಿಕಾರಿ ಅಂದರೆ ತುಂಬ ಪ್ರಧಾನವಾಗಿ ಜ್ಞಾನದ ಒಂದು ಜಿಜ್ಞಾಸೆ ಇರುವಂತಹ, ಮನೋಬುದ್ಧಿಗಳು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವಂತಹ ಸಾಮರ್ಥ್ಯದಿಂದ ಕೂಡಿರುವಂತಹ ಒಬ್ಬ ಪುರುಷ ಅಂದರೆ ಮನುಷ್ಯ, ಅವನ ಅಧಿಕಾರಿ ಎಂಬುದಾಗಿ ಭಾವಿಸಬೇಕು. ವಿಷಯ ಇಲ್ಲಿ ಬ್ರಹ್ಮವಿದ್ಯಾ ಎಂಬುದು. ಪರಬ್ರಹ್ಮವನ್ನು ಕುರಿತು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಿಂದ ಪರಬ್ರಹ್ಮವೇ ಅದೇ ವಿದ್ಯೆ, ಅದೇ ಇಲ್ಲಿ ಪ್ರತಿಪಾದ್ಯವಾದದ್ದು. ಈ ಗ್ರಂಥಕ್ಕೂ ಆ ವಿಷಯಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ಅದನ್ನು ಶಾಸ್ತ್ರ ಭಾಷೆಯಲ್ಲಿ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಎಂಬುದಾಗಿ ಕರೀತಾರೆ. ಬ್ರಹ್ಮವಿದ್ಯೆಯು ಪ್ರತಿಪಾದಿಸಲ್ಪಡುತ್ತಿದೆ, ಈ ಗ್ರಂಥವು ಅದನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಅರ್ಥ. ಹಾಗೆ ಈ ಗ್ರಂಥ ಅಧ್ಯಯನ ಮಾಡಿದಾಗ ನಾವೇನನ್ನು ಪಡಿಬೇಕಾಗಿದೆ ಅಂದರೆ ಬ್ರಹ್ಮಾನುಭವವನ್ನು. ಅದಕ್ಕೆ ಇಲ್ಲಿರುವ ವಿಷಯ ನಮಗೆ ಸಾಧನವಾಗುತ್ತೆ. ಅಲ್ಲಿ ಸಾಧನ ಸಾಧ್ಯ ಅನ್ನೋ ರೀತಿಯಾದಂಥ ಒಂದು ಸಂಬಂಧ ಇದೆ. ಇನ್ನು ಪ್ರಯೋಜನ ಏನು ಅಂತ ಕೇಳಿದರೆ, ಇದೇ ಉಪನಿಷತ್ನಲ್ಲಿ ಮುಂದೊಂದು ಕಡೆಯಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿರುವಂಥದ್ದುಂಟು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಇತ್ಯಾದಿಯಾಗಿ. ಅನುಸಂಧಾನ ಮಾಡ್ತಾ ಹೋದಾಗ ನಮಗೆ ಗಂಟಾಗಿ ಬುದ್ಧಿನಲ್ಲಿ ಉಳ್ಕೊಂಡಿರುವ ಅನೇಕ ಅಂಶಗಳು ಕರಗಿ ಹೋಗಿ ಸತ್ಯ ಪ್ರಕಾಶಿತವಾಗುತ್ತೆ. ಅಂದರೆ ನಾವು ಯಾವ ಒಳಬೆಳಕು ಎಂಬ ವಿಷಯವನ್ನು ಕುರಿತು, ಎಲ್ಲೆಲ್ಲೂ ತುಂಬಿರುವಂತಹ ಪರಮಾತ್ಮ ಅನ್ನೋ ರೀತಿಯಾದ ಪರಂಜ್ಯೋತಿಯ ಕುರಿತು ಏನು ಜಿಜ್ಞಾಸೆಯನ್ನು ತಿಳಿಯಬೇಕು ಎಂಬ ಇಚ್ಛೆಯನ್ನು ಇಟ್ಕೊಂಡಿದ್ದೇವೋ ಅದು ಬುದ್ಧಿಗೆ ಅನುಭವಕ್ಕೆ ಗೋಚರವಾಗುತ್ತೆ. ಇದು ಪ್ರಯೋಜನ. ಇಷ್ಟಂಶವನ್ನು ಅನುಸಂಧಾನ ಮಾಡಿದ್ದೇವೆ. ಅದರ ಮುಂದಿನ ಭಾಗ ಮುಂಡಕೋಪನಿಷತ್ತಿನ ಪ್ರಥಮ ಮಂತ್ರ. ಮುಂಡಕದಲ್ಲಿ ಒಟ್ಟು 3 ಮುಂಡಕಗಳು, 6 ಖಂಡಗಳಿವೆ. ಅದರಲ್ಲಿ ಮೊದಲನೇ ಮುಂಡಕದ ಮೊದಲನೇ ಖಂಡದ ಮೊದಲನೇ ಮಂತ್ರ ಆರಂಭದಲ್ಲಿ 2 ಪಾಠ ಇದೆ. ಓಂಕಾರ ಸಹಿತವಾಗಿ ಹೇಳುವಂಥದ್ದು, ಓಂಕಾರವನ್ನು ಬಿಟ್ಟು ಹೇಳುವಂಥದ್ದು ಅಂತ. ಇದು ವೇದದ ಒಂದು ಭಾಗ ಅಂತ ಇಟ್ಕೊಂಡಾಗ ವೇದವನ್ನು ಹೇಳುವಾಗ ಆರಂಭದಲ್ಲೂ ಮುಗಿಸುವಾಗ ಅಂತ್ಯದಲ್ಲೂ ಪ್ರಣವವನ್ನು, ಓಂಕಾರವನ್ನು ಜ್ಞಾಪಿಸ್ಕೊಳ್ಳುವಂಥ ಪರಂಪರೆ ಬಂದಿದೆ. ಅದು ಏನನ್ನು ಜ್ಞಾಪಿಸುತ್ತೆ ಅಂತ ಕೇಳಿದರೆ, ಇದು ಎಲ್ಲಿಂದ ಹುಟ್ಟಿ ಬಂತು, ಈ ಮಾತುಗಳೆಲ್ಲ ಎಲ್ಲಿ ಹೋಗಿ ಲಯ ಆಗಬೇಕು ಅಥವಾ ನಮ್ಮನ್ನು ಎಲ್ಲಿ ಕರ್ಕೊಂಡೋಗಿ ತಲುಪಿಸ್ಬೇಕು ಅನ್ನುವ ಒಂದು ಪರಿವೆಯನ್ನು ನಮಗೆ ಕೊಡೋದಕ್ಕೋಸ್ಕರ ಇದೆ. ಪ್ರಣವದಿಂದ ಆರಂಭ ಮಾಡಿ ವೇದಮಂತ್ರವನ್ನು ಹೇಳುವಂತಹದ್ದು. ಅಂದರೆ ಪ್ರಣವದ ವಿಕಾಸವಾಗಿ ಈ ವೇದಮಂತ್ರಗಳೆಲ್ಲ ಬಂದಿದೆ, ಅದೇ ಇದರ ಮೂಲ ಎಂಬುದನ್ನು ಜ್ಞಾಪಿಸ್ತಾ, ಅನಂತರ ಕೊನೆಯಲ್ಲಿ ಪ್ರಣವವನ್ನು ಹೇಳುವಾಗ ಈ ನನ್ನ ಅಧ್ಯಯನ ಪ್ರಣವದಲ್ಲಿ ಹೋಗಿ ಪರ್ಯವಸಾನ ಆಗಬೇಕು. ಅಂದರೆ ಆ ಪ್ರಣವನಾದ ನನ್ನ ಕಿವಿದೆರೆಗೆ ಬೀಳುವಂತೆ ಆಗಬೇಕು. ಪ್ರಣವದ ಅರ್ಥವಾದ ಆ ಒಳಬೆಳಕು ನನ್ನ ಅನುಭವಕ್ಕೆ ಗೋಚರವಾಗುವಂತೆ ಆಗಬೇಕು ಅನ್ನುವ ಒಂದು ಸ್ಪಷ್ಟವಾದ ತಿಳುವಳಿಕೆ ನಮಗೆ ಬರಬೇಕು. ಅದಕ್ಕೆ ಬೇಕಾಗುವಂತೆ ಓಂಕಾರವನ್ನು ಆರಂಭದಲ್ಲಿ ಅಂತ್ಯದಲ್ಲಿ ಹೇಳುವಂಥದ್ದು ರೂಢಿನಲ್ಲಿದೆ. ಆ ವಿಷಯವನ್ನು ಹಿಂದೆ ಒಮ್ಮೆ ಅನುಸಂಧಾನ ಮಾಡಿದ್ದೇವೆ. ಹಾಗೆ ಪ್ರಣವವನ್ನು ಹೇಳುವಂಥದ್ದು ಪರಂಪರೆಯಲ್ಲಿ ಬಂದಿದೆ. ಪ್ರಣವವನ್ನು ಭದ್ರಂಕರ್ಣೇಭಿಹಿ ಅಂತ ಹೇಳುವಾಗಲೇ ನೆನಪಿಸ್ಕೊಂಡು ಆಗಿದೆಯಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನೊಮ್ಮೆ ಪ್ರಣವವನ್ನು ಹೇಳೋಲ್ಲ ಅನ್ನೋ ರೀತಿಯಾದಂಥ ಒಂದು ಪರಂಪರೆಯೂ ಇದೆ. ಇದೆಲ್ಲ ಆಯಾ ಗುರು ಪರಂಪರೆ ಹೇಗೆ ಬೆಳೆದು ಬಂದಿದೆ ಅದನ್ನು ಮಾನ್ಯ ಮಾಡಿ ಯಥಾವತ್ತಾಗಿ ಹಾಗೆ ತೆಗೆದುಕೊಳ್ಳುವಂತಹದ್ದು ಆದರ್ಶ, ಅದನ್ನು ಸಂಪ್ರದಾಯ ಎಂಬುದಾಗಿ ಕರೀತಾರೆ. ಈ ಮಂತ್ರದ ಆರಂಭಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಈ ಪಾಠದ ಬಗ್ಗೆ ಬಂದಿದೆ. ಅದನ್ನು ಉತ್ತರಿಸಿ ಮೊದಲನೇ ಮಂತ್ರವನ್ನು ಆರಂಭ ಮಾಡ್ತಾ ಇದ್ದೀನಿ. ಯಾವ ಒಂದು ಮುಂಡಕಕ್ಕೆ ಆರಂಭದಲ್ಲಿ ನೆನಪಿಸಿಕೊಳ್ಳುವಂತಹ ಮಂಗಳರೂಪವಾದಂತಹ ಭದ್ರಂಕರ್ಣೇಭಿಹಿ ಎಂಬ ಮಂತ್ರಭಾಗ ಇದೆಯೋ ಅದರಲ್ಲಿ ಕರ್ಣೇಭಿಹಿ ಅಂತ ಪ್ರಯೋಗ ಬಂದಿದೆ. ಇದನ್ನು ನಾವು ನಮ್ಮ ನಿತ್ಯ ಸಂಸ್ಕೃತ ಭಾಷೆಯ ಪ್ರಯೋಗಗಳಲ್ಲಿ ಇಟ್ಕೋಬಹುದಾ, ಉಪನಿಷತ್ನಲ್ಲೇ ಹಾಗೆ ಪ್ರಯೋಗ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಹಿನ್ನೆಲೆ ಏನು ಅಂದರೆ,
ನಮ್ಮ ಇವತ್ತಿನ ಲೌಕಿಕ ಸಂಸ್ಕೃತದಲ್ಲಿ ಕರ್ಣೇಭಿಹಿ ಅಂತ ಪ್ರಯೋಗ ಇಲ್ಲ, ಕರ್ಣೈಹಿ ಅಂತ ಇದೆ, ಕಿವಿಗಳಿಂದ ಅನ್ನೋದಕ್ಕೆ. ಕರ್ಣೇನ ಕರ್ಣಾಭ್ಯಾಂ ಕರ್ಣೈಹಿ ಅಂತ ಹೀಗೆ ಪ್ರಯೋಗ ಇದೆ. ಅದನ್ನು ಬಿಟ್ಟು ಬೇರೆ ಇನ್ನೊಂದು ಪ್ರಯೋಗ ಮಾಡಿದ್ರೆ ಇದು ತಪ್ಪು ಅಂತ ಹೇಳೋದು ರೂಢಿನಲ್ಲಿದೆ ನಮಗೆ, ನಮ್ಮ ನಿತ್ಯದ ಸಂಸ್ಕೃತದಲ್ಲಿ. ಆದರೆ ಇಲ್ಲಿ ಉಪನಿಷತ್ನಲ್ಲಿ ಕರ್ಣೇಭಿಹಿ ಅಂತ ಇದೆಯಲ್ಲ, ಮಹಾಪುರುಷರು ಹಾಗೆ ಪ್ರಯೋಗ ಮಾಡಿ ತೋರಿಸ್ಕೊಟ್ಟಿರುವಾಗ ಆ ಹಾದಿಯನ್ನು ನಾವು ಹಿಡಿದು ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳೋಕ್ಕೆ ಅವಕಾಶ ಇದೆ ಅಲ್ಲಿ. ಆದರೆ ಒಂದು ಲೌಕಿಕ ಸಂಸ್ಕೃತ ಅಂತ ಒಂದು ವಿಭಾಗ, ವೈದಿಕ ಸಂಸ್ಕೃತ ಅಂತ ಒಂದು ವಿಭಾಗವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪ್ರಧಾನವಾದ ಕಾರಣ, ಯಾವುದೋ ಸ್ಥಿತಿ ವಿಶೇಷದಲ್ಲಿ ಅವ್ರು ಕಂಡ ಸತ್ಯವನ್ನು ಹೊರಗಡೆ ಹಾಕುವಾಗ ಅವರಿಗೆ ಸಹಜವಾಗಿ ಯಾವುದೋ ಒಂದು ಪದ ಸ್ಫೂರ್ತಿಗೆ ಬಂದಿದೆ, ಆ ಬಂದದ್ದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆ ಹೇಳೋಕೆ ಹೊರಟಾಗ ಅವರಿಗೆ ಭದ್ರಂ ಕರ್ಣೇಭಿಹಿ ಅಂತ ಆ ಪದ ಬಂದಿದೆ ಅದಕ್ಕೆ. ಆದರೆ ಮುಂದೆ ಈ ಭಾಷೆ ವ್ಯಾಪಕವಾಗಿ ಬೆಳೆದು ಭೌತಿಕ, ದೈವಿಕ, ಆಧ್ಯಾತ್ಮಿಕ ರೂಪವಾದ ಸಕಲ ಸತ್ಯಗಳನ್ನು ಈ ಭಾಷೆಯ ಮೂಲಕ ವ್ಯಕ್ತಪಡಿಸೋದಕ್ಕೆ ಅನುಕೂಲವಾಗುವಂತೆ ಶಬ್ದಗಳ ಸ್ವರೂಪವನ್ನು ನಿರ್ಣಯ ಮಾಡೋ ಉದ್ದೇಶದಿಂದ ಪಾಣಿನಿ ಮೊದಲಾದವರು ಒಂದು ವ್ಯಾಕರಣದ ನೀತಿಗಳನ್ನು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆ ವ್ಯಾಕರಣದ ನೀತಿ ಇದೆಯಲ್ಲ, ಅದರ ಹಿನ್ನೆಲೆಯನ್ನು ಬಹಳ ವ್ಯಾಪಕವಾಗಿ ನಾವು ಅರ್ಥ ಮಾಡ್ಕೋಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ಲೋಕಕ್ಕೆ ಇಳಿದು ಬರುವಾಗ ಸೃಷ್ಟಿ ಹೇಗೆ ವಿಸ್ತಾರ ಆಗುತ್ತೋ ಹಾಗೆ ಶಬ್ದವೂ ವಿಸ್ತಾರವಾಗುತ್ತೆ. ಹಾಗೆ ವಿಸ್ತಾರವಾಗುವಾಗ ಅದು ಒಂದು ನೀತಿಯನ್ನು ಇಟ್ಕೊಂಡು ವಿಕಾಸ ಆಗ್ತಾ ಇದೆ. ಆ ನೀತಿಯ ಹಿನ್ನೆಲೆಯಲ್ಲಿ ಪದಗಳನ್ನು ಹೀಗೇ ಉಚ್ಚರಿಸಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ವ್ಯವಸ್ಥೆ ಪ್ರಕಾರ ಭದ್ರಂ ಕರ್ಣೇಭಿಹಿ ಆಗಲ್ಲ, ಕರ್ಣೈಹಿ ಅಂತಾಗತ್ತೆ. ಆದ್ದರಿಂದ ನಾವು ಇವತ್ತು ಬಳಸ್ತಾ ಇರುವಂತಹದ್ದು ಲೌಕಿಕ ಸಂಸ್ಕೃತ. ಲೌಕಿಕ ಸಂಸ್ಕೃತ ಅಂದರೆ ತಾತ್ಪರ್ಯ ಏನು ಅದು ಅಂತ ಕೇಳಿದರೆ, ಲೋಕದಲ್ಲಿ ನಮ್ಮ ಎಲ್ಲ ವ್ಯವಹಾರವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಶಬ್ದ ವಿಸ್ತಾರವಾಗುವಾಗ ಏನು ಸೂತ್ರ ಇಟ್ಕೊಂಡಿದೆ ಅದರ ಹಿನ್ನೆಲೆಯಲ್ಲಿ ಪದಗಳು ಹೀಗೇ ಆಗಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಬಂದಾಗ ಬಂದಿರುವಂತಹ ಸಂಸ್ಕೃತ ಭಾಷೆ ಯಾವುದಿದೆಯೋ ಅದನ್ನು ಲೌಕಿಕ ಸಂಸ್ಕೃತ. ಲೋಕಕ್ಕೆ ಇಳಿದು ಬಂದಾಗ ನಮ್ಮ ಜಾಗೃತ ಜೀವನದಲ್ಲಿ ವ್ಯವಹರಿಸುವಾಗ ಹೇಗಿರಬೇಕು ಅಂತ ಒಂದು ನೀತಿಯನ್ನು ತಂದುಕೊಂಡಿದ್ದಾರೆ. ಆ ನೀತಿಯಂತೆ ಆ ಪದ ಭದ್ರಂ ಕರ್ಣೈಹಿ ಅಂತ ಆಗಬೇಕಾಗುತ್ತೆ. ಆದ್ದರಿಂದ ನಮ್ಮ ಭಾಷೆಯನ್ನು ಬಳಸುವಾಗ ಕರ್ಣೈಹಿ ಅನ್ನೋ ಶಬ್ದವನ್ನೇ ಬಳಸಬೇಕಾಗುತ್ತೆ. ಇಲ್ಲದೆ ಹೋದರೆ ಅದಕ್ಕೆ ತಪ್ಪು ಅಂತ ಹೇಳೋಲ್ಲ ಸಂಸ್ಕೃತ ಭಾಷೆಯಲ್ಲಿ. ಇದು ಪಾಣಿನಿ ವ್ಯಾಕರಣಕ್ಕೆ ಸಮ್ಮತವಾದದ್ದು ಅಲ್ಲ ಅಂತ ಅಷ್ಟೇ ಹೇಳುತ್ತೆ. ಕಾರಣ, ಮಹರ್ಷಿಗಳು ಬಳಸಿದ್ದನ್ನು ತಪ್ಪು ಅಂತ ಹೇಳೋದು ಹೇಗೆ? ಹೇಳೋಕ್ಕೆ ನಮಗೆ ಹಕ್ಕಿಲ್ಲ. ನಾವು ಅವರ ಅಂತರಂಗವನ್ನು ಅರಿತವರಲ್ಲ, ಅವರ ಸ್ಥಿತಿ ನಮಗೆ ಗೊತ್ತಿಲ್ಲ. ಶಬ್ದ ವಿಕಾಸದಲ್ಲಿರುವ ಅವರ ನೆಲೆ ಸೂತ್ರ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಹೀಗಿರೋದ್ರಿಂದ ಅದು ತಪ್ಪು ಅಂತ ಹೇಳಲ್ಲ. ಅದಕ್ಕೆ ಬದಲಿಗೆ ಇಂದು ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಯಾವ ಪಾಣಿನಿ ಮಹರ್ಷಿಗಳಿಂದ ಮುಂದುವರೆದು ರೂಪಿತವಾಗಿದೆಯೋ ಒಂದು ವ್ಯಾಕರಣ, ಆ ದೃಷ್ಟಿಯಿಂದ ಸಮ್ಮತವಾದದ್ದಲ್ಲ ಅಂತ ಅದನ್ನು ಹೇಳುವಂಥದ್ದು ರೂಢಿನಲ್ಲಿದೆ, ಬಳಕೆ ಮಾಡುವಂಥದ್ದು ರೂಢಿನಲ್ಲಿಲ್ಲ. ಆರ್ಷ ಪ್ರಯೋಗ ಅಂತ ಒಂದು ಉತ್ತರ ಕೊಡ್ತಾರೆ. ಅಂದರೆ ಋಷಿಗಳ ಪ್ರಯೋಗ ಅವರಿಗೆ ಸಮ್ಮತ, ನಾವು ಆ ಮಟ್ಟದವರಲ್ಲ. ಆದ್ದರಿಂದ ನಾವು ಒಂದು ಲೋಕದ ನೀತಿಯನ್ನು, ಚೌಕಟ್ಟನ್ನು ಅನುಸರಿಸಿಯೇ ಈ ಶಬ್ದವನ್ನು ಪ್ರಯೋಗ ಮಾಡಬೇಕು ಅನ್ನೋ ರೀತಿಯಾದ ವ್ಯವಸ್ಥೆ ಬಂದಿದೆ. ಮೊದಲನೇ ಮಂತ್ರ, ಬ್ರಹ್ಮ ದೇವಾನಾಂ ಪ್ರಥಮಃ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ದೇವತೆಗಳಲ್ಲೆಲ್ಲ ಪ್ರಥಮನಾದ ಸರ್ವಶ್ರೇಷ್ಠನಾದಂಥ ಬ್ರಹ್ಮನು ಚತುರ್ಮುಖನು ಸಂಬಭೂವ ಅಭಿವ್ಯಕ್ತನಾದನು. ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ, ಅವನು ವಿಶ್ವವೆಲ್ಲವನ್ನೂ ಸೃಷ್ಟಿ ಮಾಡಿದವನು. ಭುವನಸ್ಯ ಗೋಪ್ತ, ಈ ಭುವನಗಳೆಲ್ಲವನ್ನೂ ಕಾಪಾಡ್ತಾ ಇರುವವನು, ಪಾಲಿಸುತ್ತಿರುವವನು.
ಸಹ ಅವನು ಸರ್ವವಿದ್ಯಾ ಪ್ರತಿಷ್ಠಾಂ, ಎಲ್ಲ ವಿದ್ಯೆಗಳು ಯಾವ ನೆಲೆಯನ್ನು ಹೊಂದಿವೆಯೋ, ಆಶ್ರಯವನ್ನು ಹೊಂದಿದೆಯೋ ಅಂತಹ ಬ್ರಹ್ಮವಿದ್ಯೆಯನ್ನು ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ, ಅಥರ್ವ ಎಂಬ ಹೆಸರಿನ ತನ್ನ ಜ್ಯೇಷ್ಠ ಪುತ್ರನಿಗೆ, ಹಿರಿಯ ಮಗನಿಗೆ ಪ್ರಾಹ ಹೇಳ್ದ, ಅಂದರೆ ಉಪದೇಶ ಮಾಡ್ದ ಅಂತ ಇದು ಈ ಒಂದು ಮಂತ್ರದ ಸ್ಥೂಲವಾದ ಅರ್ಥ. ಇಲ್ಲಿ ಪದಗಳನ್ನು ಅವರು ಪ್ರಯೋಗ ಮಾಡುವಾಗ ನಿರ್ದಿಷ್ಟವಾದ ಒಂದು ಅರ್ಥವನ್ನು ಇಟ್ಕೊಂಡು ಪ್ರಯೋಗ ಮಾಡಿರ್ತಾರೆ. ಅವರ ಆಶಯ ಏನು ಅನ್ನೋದನ್ನು ಭಾಷ್ಯ, ವ್ಯಾಖ್ಯಾನ ಮೊದಲಾದವುಗಳು ತಿಳಿಸಿಕೊಟ್ಟಿವೆ. ಭಾಷ್ಯ, ವ್ಯಾಖ್ಯಾನ ಇವುಗಳನ್ನೆಲ್ಲ ಬರೆದವರು ಇದರಲ್ಲಿ ನಿರಂತರವಾಗಿ ಕೃಷಿ ಮಾಡಿ ತಪಸ್ಸೆಯಿಂದ ಎಷ್ಟೋ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಗುರುಮುಖೇನ ಎಷ್ಟೋ ಸತ್ಯಗಳನ್ನು ಅರಿತು ಒಂದು ಮಾರ್ಗ ಹಾಕ್ಕೊಡುವ ಮನಸ್ಸಿನಿಂದ ಕರುಣಾಮಯರಾಗಿ ಒಂದು ದಿಗ್ದರ್ಶನ ಮಾಡಿರ್ತಾರೆ. ಆದ್ದರಿಂದ ಆ ಸರಣಿಯನ್ನು ಅನುಸರಿಸಿ ಹೋಗೋದರಲ್ಲಿ ಲಾಭ ಇರುತ್ತೆ. ಆದರೆ ಆಚಾರ್ಯ ಪುರುಷರು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವವರು ಕೆಲವು ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರುವಂಥದ್ದು ಉಂಟು. ಅದಕ್ಕೆ ಕಾರಣ ಸಂಸ್ಕೃತ ಪದಗಳು ಹೀಗೂ ಅರ್ಥ ಮಾಡೋದಕ್ಕೆ ಬಿಟ್ಕೊಡುತ್ತೆ, ಹಾಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಬಿಟ್ಕೊಡುತ್ತೆ ಅಂತ ಅದು ಸ್ವರೂಪ ಆಗಿದೆ. ಹರಿ ಎನ್ನುವ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳುಂಟು, 18 ಅರ್ಥ ಇದೆ. ಆ ಹರಿ ಎನ್ನುವ ಶಬ್ದವನ್ನು ಯಾವ ಸಂದರ್ಭದಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಆ ಪ್ರಕರಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ಹೀಗೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತ ನಿರ್ಣಯ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟು ಇನ್ನೊಂದು ಅರ್ಥ ಇದ್ದರೂ ಅದು ತಂದ್ಕೋಬಾರ್ದು ಇಲ್ಲಿ ಅಂತ. ಹಾಗೆ ಇಲ್ಲೂ ಸಹ ಈ ಪ್ರಕರಣಕ್ಕೆ ಇದೇ ಅರ್ಥ ಅಂತ ನಿರ್ಣಯ ಮಾಡುವ ವಿಷಯದಲ್ಲಿ ತುಂಬ ದಕ್ಷರಾದ್ದರಿಂದ ಅವ್ರು ಕೊಟ್ಟ ಮಾರ್ಗದರ್ಶನವನ್ನು ಅನುಸರಿಸಿ ಹೋಗೋದರಲ್ಲಿ ಹೆಚ್ಚು ಲಾಭ ಇರುತ್ತೆ. ನಮಗಷ್ಟು ತಪಸ್ಸೆ ಇಲ್ಲ, ಅಷ್ಟು ಅಧ್ಯಯನ ಇಲ್ಲ, ಹೀಗೆಲ್ಲ ಇರೋದ್ರಿಂದ ನಾವು ಅನುಸರಿಸಿ ಹೋಗೋದ್ರಲ್ಲಿ ಲಾಭ ಇದೆ ಅನ್ನೋದು ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ಒಂದು ಚಿಂತನೆ. ಇಲ್ಲಿ ಬ್ರಹ್ಮ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಬೃಂಹತಿ ಪ್ರಜಾಹ, ಪ್ರಜೆಗಳನ್ನು ಯಾರು ವಿಸ್ತಾರಗೊಳಿಸ್ತಾನೋ ಅವನು ಬ್ರಹ್ಮ ಎಂಬುದಾಗಿ ಕರೆಯಲ್ಪಡ್ತಾನೆ. ಸಂಸ್ಕೃತದಲ್ಲಿ 2 ಶಬ್ದಗಳಿವೆ, ಬ್ರಹ್ಮ ಹ್ರಸ್ವ, ಬ್ರಹ್ಮ ದೀರ್ಘ. ಬ್ರಹ್ಮ ಹ್ರಸ್ವ ಇದೆಯಲ್ಲ, ಅದು ನಪುಂಸಲಿಂಗದ ಶಬ್ದ. ಬ್ರಹ್ಮ, ಬ್ರಹ್ಮಣಿ, ಬ್ರಹ್ಮಾಣಿ ಅಂತ ಒಂದು ರೂಪವನ್ನು ತಗೊಳ್ಳುತ್ತೆ. ಅದಕ್ಕರ್ಥ ಎಲ್ಲೆಲ್ಲೂ ವ್ಯಾಪಿಸಿ ನಿಂತಿರುವ ಪರಂಜ್ಯೋತಿ, ಪರಮಾತ್ಮ, ಒಳಬೆಳಕು. ಇನ್ನೊಂದು ಬ್ರಹ್ಮ ಅಂತ, ಬ್ರಹ್ಮನ್ನಂತ ಒಂದು ಶಬ್ದ, ಬ್ರಹ್ಮ, ಬ್ರಹ್ಮಾಣವು, ಬ್ರಹ್ಮಾಣ ಅಂತ ರೂಪವನ್ನು ಹೊಂದುತ್ತೆ. ಅದು ಪುಲ್ಲಿಂಗದಲ್ಲಿರುವಂಥ ಶಬ್ದ. ಒಂದು ನಪುಂಸಕಲಿಂಗದಲ್ಲಿದೆ, ಅದು ಸೃಷ್ಟಿಯಲ್ಲಿ ತೊಡಗದೆ ತಾನು ಸಹಜವಾಗಿ ತನ್ನಂತೆ ತಾನು ಮೊಳಗ್ತಾ ಇದ್ದೇನೆ ಅನ್ನೋ ರೀತಿಯಾದಂಥ ಸತ್ಯವನ್ನು ವ್ಯಕ್ತಪಡಿಸುವ ನೆಲೆಯಲ್ಲಿ ಅದು ನಪುಂಸಕ ರೂಪದಲ್ಲಿದೆ. ಅದು ಪುರುಷ ಸ್ತ್ರೀ ಅಂತಂದೊಡನೆ ಸೃಷ್ಟಿಯಲ್ಲಿ ಪ್ರವೃತ್ತಿ ಇದೆ ಅನ್ನೋದನ್ನ ಜ್ಞಾಪಿಸುತ್ತೆ ಪ್ರಧಾನವಾಗಿ. ಹಾಗೇನೂ ಇಲ್ಲ ಅನ್ನೋದನ್ನ ಜ್ಞಾಪಿಸುತ್ತೆ. ನಪುಂಸಕ, ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ ಹಾಗಿರುವಂತಹದ್ದು ಅನ್ನೋದು ಒಂದು ತಟಸ್ಥ ಭಾವವನ್ನು ಜ್ಞಾಪಿಸುತ್ತೆ. ಆ ಬ್ರಹ್ಮ ಅನ್ನೋದು ಹಾಗೆ ಒಂದು ರೀತಿಯಲ್ಲಿ ತಾನೇ ತಾನಾಗಿ ಬೆಳಗ್ತಾ ಬೇರೆ ಯಾವುದೇ ವ್ಯವಹಾರಗಳಲ್ಲಿ ಇಳಿದೇ ಇರುವಂಥ ಕೂಟಸ್ಥವಾದ ನಿತ್ಯವಾದ ಸತ್ಯ ಎಂಬುದಾಗಿ ಕರೆಯಲ್ಪಡುವಂಥದ್ದಾಗಿದೆ. ಅದಕ್ಕೆ ತಕ್ಕಂತೆ ಅದು ನಪುಂಸಕಲಿಂಗದಲ್ಲಿದೆ. ಅದೇ ಇನ್ನೊಬ್ಬ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳುವಾಗ ಆ ಶಬ್ದನ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡ್ತಾರೆ. ಬ್ರಹ್ಮ, ಬ್ರಹ್ಮಾಣವು, ಬ್ರಹ್ಮಾಣ ಅಂತ. ಆ ಪುಲ್ಲಿಂಗ ಜ್ಞಾಪಿಸ್ತಾ ಇದೆ ಇವನಲ್ಲಿ ಏನೋ ವ್ಯವಹಾರಗಳಿವೆ ಅಂತ ಜ್ಞಾಪಿಸ್ತಾ ಇದೆ. ಪುರುಷ ಸ್ತ್ರೀ ಅಂತ 2 ವಿಭಾಗ ಆದೊಡನೆ ಪ್ರಕೃತಿ ನಾನಾ ರೀತಿಯಾದಂಥ ತನ್ನಲ್ಲಿರುವ ಸತ್ವರಜಸ್ತಮಸ್ಸಿನ ಕಾರಣದಿಂದಾಗಿ ಪುರುಷನನ್ನು ಅನೇಕ ಕ್ರಿಯಾಕಲಾಪಗಳಲ್ಲಿ ಇಳಿಸುತ್ತೆ. ಪುರುಷ ತೊಡಗುತ್ತಾನೆ, ಹಾಗೆ ಆಗುತ್ತೆ ಅನ್ನೋದನ್ನು ಜ್ಞಾಪಿಸುತ್ತೆ ಅದು ಆ ಪುಲ್ಲಿಂಗದಲ್ಲಿರುವ
ಬ್ರಹ್ಮ ಅನ್ನೋ ಶಬ್ದ. ಚತುರ್ಮುಖ ಬ್ರಹ್ಮ ಅಂತ ನಾವು ಕೇಳಿದ್ದೀವಿ, ಅವನನ್ನು ಜ್ಞಾಪಿಸ್ತಾ ಇದೆ ಅಂತ ತಗೋಬೇಕು. ಅವನನ್ನು ಕುರಿತು ತುಂಬ ಪದಗಳು, ಪರ್ಯಾಯ ಪದ, ಸಮಾನಾರ್ಥಕ ಪದ ಈ ಹೆಸರುಗಳಲ್ಲಿ ಬಳಕೆಯಲ್ಲಿದೆ. ಆತ್ಮಭೂಹು ಎಂಬುದಾಗಿ ಹೇಳೋದುಂಟು ಒಂದು ಪದವನ್ನು. ಅದು ತಾನು ಹುಟ್ಟಿದಾನೆ, ತನಗೆ ಹಿಂದೆ ಇನ್ನೊಬ್ಬರು ಇಲ್ಲ ಅನ್ನೋ ಅರ್ಥದಲ್ಲಿ. ಹುಟ್ಟಿದಾನೆ ಅಂತ ಹೇಳಿದರೆ ಯಾರಿಂದ, ತಂದೆ ತಾಯಿಗಳು ಯಾರು ಅಂತ ಪ್ರಶ್ನೆ ಬರುತ್ತೆ. ಹಾಗಲ್ಲ, ಅವನು ತಾನೇ ಒಮ್ಮೆ ಹೀಗೆ ತೋರ್ತಾನೆ, ತಾನೇ ಒಮ್ಮೆ ಇನ್ನೊಂದು ರೂಪದಲ್ಲಿ ತೋರ್ತಾನೆ. ಹಾಗಿರುವ ಒಂದು ವಿಚಿತ್ರವಾದ ಸ್ವಭಾವದ ವಸ್ತು ಅದು ಅನ್ನೋದನ್ನು ಜ್ಞಾಪಿಸುತ್ತೆ ಆತ್ಮಭೂಹು ಅಂತ. ಆತ್ಮನ ಭವತಿ, ತನ್ನಿಂದ ತಾನೇ ಆಗ್ತಾನೆ, ತಾನೇ ಈ ರೂಪ ಧಾರಣೆ ಮಾಡುವಂಥವನು ಅನ್ನೋ ಅರ್ಥದಲ್ಲಿ. ಸುರಶ್ರೇಷ್ಠ, ದೇವತೆಗಳಲ್ಲಿ ಶ್ರೇಷ್ಠನಾದವನು ಅಂತ ಇನ್ನೊಂದು ಪದ ಆ ಬ್ರಹ್ಮನಿಗೆ. ಪಿತಾಮಹ, ಲೋಕದಲ್ಲಿರುವಂತಹ ತಂದೆಗಳಿಗೆಲ್ಲ ಹಿಂದಿರುವ ತಂದೆ ಇದ್ದ ಹಾಗೆ, ಅಜ್ಜ ಇದ್ದ ಹಾಗಿದ್ದಾನೆ ಅನ್ನೋ ಅರ್ಥದಲ್ಲಿ ಪಿತಾಮಹ. ಚತುರಾನನಃ, 4 ಮುಖ ಇವೆ. ವಿಧಿ, ಅವನು ಈ ಸೃಷ್ಟಿಯಲ್ಲಿ ಶಾಸನ ಮಾಡ್ತಾ ಇದ್ದಾನೆ. ಹೀಗೇ ಬದುಕಬೇಕು, ನೀವು ನೆಮ್ಮದಿಯಾಗಿರಬೇಕಾದ್ರೆ ಹೀಗೆ ಬದುಕಬಾರದು ಎಂಬ 2 ವಿಧಿ ನಿಷೇಧಗಳನ್ನು ರೂಪಿಸ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ವಿಧಾನ ಮಾಡ್ತಾ ಇರೋದ್ರಿಂದ ವಿಧಿ ಎಂಬುದಾಗಿ ಒಂದು ಹೆಸರು ಬಂತು. ವಿಶ್ವಸೃಕ್, ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಸುಧಾ ವರ್ಷ, ಈ ಪದ ನೆನಪಿಸ್ಕೋಬೇಕು. ಅವನು ಅಮೃತವನ್ನು ಸ್ರವಿಸ್ತಾ ಇದ್ದಾನೆ ಅಂತ, ಸುಧಾ ವರ್ಷ ಅಂತ. ಅಂದರೆ ಅವನು ಮಾಡುವ ಎಲ್ಲ ಸೃಷ್ಟಿಯಲ್ಲೂ ಒಂದು ಅಮೃತಧಾರೆ ಸ್ರವಿಸೋಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಅವನು ಇಟ್ಕೊಂಡಿದ್ದಾನೆ. ಅಂದರೆ ಮೃತ್ಯುವಿಲ್ಲದ ಸ್ಥಿತಿಗೆ ತಲುಪೋದಕ್ಕೆ ಬೇಕಾಗುವ ಸೂತ್ರ ಸಮಗ್ರ ಸೃಷ್ಟಿಯಲ್ಲಿ ರೂಪಿತವಾಗಿದೆ ಅನ್ನೋದನ್ನ ಜ್ಞಾಪಿಸುವಂತೆ ಅವನಿಗೆ ಒಂದು ಹೆಸರು ಸುಧಾ ವರುಷ ಎಂಬುದಾಗಿ. ಹಂಸರಥ, ಅವನು ಹಂಸದ ಮೇಲೆ ಆಸೀನಾಗಿ ಸಂಚಾರ ಮಾಡ್ತಾನೆ ಅಂತ. ಯಾವ ಹಂಸ ಅಂತ ಕೇಳಿದರೆ, ನಾವು ಕೆರೆ, ಕೊಳ, ನದಿ ಮೊದಲಾದವುಗಳಲ್ಲಿ ನೋಡುವಂತಹ ಬಿಳಿಯ ಒಂದು ಪಕ್ಷಿ ಇದೆಯಲ್ಲ, ಹಾಗೆ ಅನ್ಕೋಬಾರ್ದು. ಅದರದ್ದು ಲಕ್ಷಣಗಳು ಎಷ್ಟೋ ಕಾಣಿಸುತ್ತೆ, ಆದ್ದರಿಂದ ಅದಕ್ಕೆ ಹಂಸ ಅಂತ ಹೆಸರು ಬಂದಿದೆ. ಯೋಗಿಗಳಿಗೆ ಅಂತರಂಗದಲ್ಲಿ ಗೋಚರವಾಗುವ ಒಂದು ಹಂಸ ಇದೆ. ಆ ಹಂಸವನ್ನು ಏರಿ ಎಲ್ಲ ಕಡೆಗೂ ಸಂಚಾರ ಮಾಡ್ತಾನೆ ಅನ್ನೋದು ಒಂದು ಸ್ಥೂಲವಾದ ಅರ್ಥ. ಅದರ ಒಳಗಡೆಗೆ ಇನ್ನೂ ಆಳವಾದ ಅರ್ಥ ಇದೆ. ಪದ್ಮಯೋನಿಹಿ, ನಾಭಿಜನ್ಮ, ಹೀಗೆಲ್ಲ ಬೇರೆ ಬೇರೆ ರೀತಿಯಾದ ಪದಗಳೆಲ್ಲ ಇದೆ. ಅವನು ಯಾರು ಅಂತ ಕೇಳಿದ್ರೆ, ದೇವಾನಾಂ ಪ್ರಥಮ, ದೇವತೆಗಳಿಗೆಲ್ಲ ಅವನು ಪ್ರಥಮನು ಅಂತ. ಪ್ರಥಮನು ಅಂತ ಅಂದ ಕೂಡಲೇ ಮೊದಲನೇ ದೇವರು ಅಂತ ಅರ್ಥ ಆಗುತ್ತೆ ನಮಗೆ. ಆದರೆ ಹಾಗೆ ಇಟ್ಕೊಂಡ್ರೆ ಒಂದು ಪ್ರಶ್ನೆ ಬರುತ್ತೆ. ಬ್ರಹ್ಮ, ಚತುರ್ಮುಖ ಬ್ರಹ್ಮ ಎಲ್ಲಿ ಗೋಚರವಾದ ಅಂತ ನಮ್ಮ ಪುರಾಣ ಇತಿಹಾಸಗಳನ್ನು ಶೋಧನೆ ಮಾಡೋಕ್ಕೆ ಹೊರಟ್ರೆ, ಶ್ರೀ ವಿಷ್ಣುವಿನ ನಾಭಿಕಮಲದಲ್ಲಿ ಗೋಚರನಾದ ಅಂತಂದರೆ, ಅಲ್ಲೊಬ್ಬ ಶ್ರೀ ವಿಷ್ಣು ಅಂತ ಒಬ್ಬ ದೇವ ಇದ್ದಾನಲ್ಲ, ಇವನಿಗೂ ಮುಂಚೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರವಾಗಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡುವಾಗ ಪ್ರಥಮ ಅನ್ನೋ ಶಬ್ದಕ್ಕೆ ಮೊದಲಿನವನು ಅಂತ ಹಾಗೇ ಅರ್ಥ ಇಟ್ಕೋಬೇಕಾಗಿಲ್ಲ, ಶ್ರೇಷ್ಠ ಅಂತ ಒಂದು ಅರ್ಥ ಇದೆ, ಹಾಗೆ ಇಟ್ಕೋಬಹುದು ಅಂತ. ಶ್ರೇಷ್ಠ ಅಂದರೆ ಯಾವುದರಲ್ಲಿ ಶ್ರೇಷ್ಠ ಅಂತ ಕೇಳಿದ್ರೆ, ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಈ 4ರಲ್ಲಿ ಬೇರೆ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಎಂಬ ಅರ್ಥವನ್ನು ಪ್ರಥಮಾನು ಶಬ್ದಕ್ಕೆ ಇಟ್ಕೋಬೇಕು ಅಂತ. ಈ 4ನೇ ಯಾತಕ್ಕೆ ಪ್ರಧಾನವಾಗಿ ನೆನಪಿಸ್ತಾ ಇದ್ದಾರೆ ಅಂತ ಕೇಳಿದರೆ, ಇದು ಅವನ ಸಂಪತ್ತು, ಅವನ ಹಿರಿತನವನ್ನು ಕೊಡೋದಕ್ಕೆ ಕಾರಣವಾಗಿರುವಂಥ 4 ಗುಣಗಳು. ಧರ್ಮ ಅವನಲ್ಲಿ ನೆಲೆಸಿದೆ, ಪರಮಾತ್ಮ ಅಂತ ಅರ್ಥ ಅದಕ್ಕೆ, ಧರ್ಮ ಅನ್ನೋದಕ್ಕೆ. ಅದೇ ರೀತಿಯಲ್ಲಿ ಜ್ಞಾನ, ಒಳಗಡೆ ಬೆಳಗುವ ಬೆಳಕು ಅವನಲ್ಲಿದೆ. ಅವನು ಜ್ಞಾನಮಯನಾಗಿದ್ದಾನೆ, ಅವನ ಮೈಯೆಲ್ಲ ಜ್ಞಾನವನ್ನು ತುಂಬಿಕೊಂಡಿದೆ. ವೈರಾಗ್ಯ, ಅವನು ಈ ಸೃಷ್ಟಿಯಲ್ಲಿ ನಿರಂತರವಾಗಿ ಕಾರ್ಯಪರನಾಗಿದ್ದರೂ ಸಹ ಎಲ್ಲಿಗೂ ಅಂಟ್ಕೊಳ್ಳಲ್ಲ, ಅವನು ಹಾಗಿರ್ತಾನೆ. ಅದರಿಂದ ವಿರಕ್ತ, ಅವನು
ರಾಗ ಅಂದರೆ ಅಂಟು, ವಿರಾಗ ಅಂದರೆ ಅಂಟಿಲ್ಲದ ನಡೆ. ಅವನಲ್ಲಿ ಅಂಟಿಲ್ಲದ ನಡೆ ಇದೆ ಅನ್ನೋದನ್ನ ವೈರಾಗ್ಯ ಅವನಲ್ಲಿ ಇದೆ ಅಂತ. ಹಾಗೆ ಐಶ್ವರ್ಯ, ಐಶ್ವರ್ಯ ಅಂದರೆ ಈಶ್ವರನ ಭಾವ ಅಂತ ಅರ್ಥ. ಈಶ್ವರ ಅಂದರೆ ಏನು ಅಂತ ಪುನಃ ಅಂತ ತೊಗೊಂಡ್ರೆ ಶಿವ ಅಂತ ಅರ್ಥ ತೊಗೋಬಾರ್ದು. ಇಲ್ಲಿ ಈಶ್ವರ ಅಂದರೆ ಎಲ್ಲದರ ಮೇಲೆ ಸ್ವಾಮಿತ್ವ ಇರುವವನು ಅಂತ ಅರ್ಥ. ಎಲ್ಲದರ ಮೇಲೂ ಸ್ವಾಮಿತ್ವ ಇರುವವನು ಯಾರು ಒಬ್ಬರು ಇದ್ದರೆ ಅವನಿಗೆ ಎಲ್ಲವೂ ಸ್ವತ್ತೇನೆ, ಅವನಿಗೆ ಸಂಪತ್ತೇನೆ. ಅವನಿಗೆ ಯಾವುದು ಅವನಿಗೆ ಸಂಪತ್ತಲ್ಲ, ಎಲ್ಲವೂ ನನ್ನ ಜೀವನದಲ್ಲಿದೆ. ಆದ್ದರಿಂದ ಅವನು ಈ ಸಮಗ್ರವಾದ ವಿಶ್ವ ಯಾವುದನ್ನು ಅವನು ಸೃಷ್ಟಿ ಮಾಡ್ತಾ ಇದ್ದಾನೋ ಅದಕ್ಕೆ ಅವನು ಅಧಿಪತಿ, ಅವನು ಯಜಮಾನ, ಅವನ ಸ್ವತ್ತು ಈ ಸಮಸ್ತವೂ ಕೂಡ. ಆದ್ದರಿಂದ ಅವನು ದೊಡ್ಡ ಐಶ್ವರ್ಯವನ್ನು ಉಳ್ಳವನಾಗಿದ್ದಾನೆ. ಇದು ಒಂದು ಸ್ಥೂಲವಾದ ಅರ್ಥ. ಇನ್ನೊಂದು ಐಶ್ವರ್ಯ ಅಂದರೆ ಅಷ್ಟೈಶ್ವರ್ಯ ಅಂತ ಪ್ರಸಿದ್ಧವಾಗಿದೆ. 8 ಐಶ್ವರ್ಯಗಳು ಅಂತ. ಅಣಿಮಾ, ಮಹಿಮಾ, ಗರಿಮಾ, ಲಕಿಮಾ, ಪ್ರಾಪ್ತಿ, ಪ್ರಾಕಾಮ್ಯಂ, ಈಶಿತ್ವಂ, ವಶಿತ್ವಂ ಅಂತ ವಿಶೇಷವಾದ ಸಾಮರ್ಥ್ಯಗಳು. ಶರೀರ ಯಂತ್ರವನ್ನು ಬಳಸ್ಕೊಂಡು, ಈ ಮನೋರೂಪವಾದ ಸಾಧನವನ್ನು ಬಳಸ್ಕೊಂಡು ಈ ಶರೀರದ ಮೂಲಕ ಸಮಗ್ರವನ್ನು ಸಾಧಿಸೋದಕ್ಕೆ ಬೇಕಾಗುವ 8 ಸಿದ್ಧಿಗಳಿದೆಯಲ್ಲ, ಇದನ್ನು ಐಶ್ವರ್ಯ ಎಂಬುದಾಗಿ ವಿಶೇಷವಾಗಿ ಕರೆದಿದ್ದಾರೆ. ಯಾಕೆ ಇದನ್ನು ಐಶ್ವರ್ಯ ಅಂತ ಕರೀತಾರೆ ಅಂದರೆ, ಇದಿಷ್ಟಿದೆ ಅಂದರೆ ಈ ಸೃಷ್ಟಿಯಲ್ಲಿ ಇದಿದೆಲ್ಲವೂ ನಂದು ಅಂತಾಗ್ಬಿಡುತ್ತೆ. ಇದಿಲ್ಲ ಅಂದರೆ ಒಂದೊಂದನ್ನು ಗಳಿಸೋದಕ್ಕೂ ವಿಶೇಷ ಪ್ರಯತ್ನ ಪಡಬೇಕಾಗತ್ತೆ. ಆದ್ದರಿಂದ ನಿಜವಾದ ಐಶ್ವರ್ಯ ಯಾವುದು ಅಂದರೆ ಇದೇನೆ ಅಂತೆ. ಅದು ಈಶ್ವರನಲ್ಲಿ ನೆಲೆಸಿತ್ತಂತೆ. ಆದ್ದರಿಂದ ಈಶ್ವರನನ್ನು ಕೊಂಡಾಡುವಾಗ ತಮಾಷೆಯಾಗಿ ಮಾತನಾಡುವಂಥದ್ದುಂಟು. ಏನಪ್ಪ ಅಂದರೆ, ಬರಿಮೈ ಬಸವ, ಉಡೋಕ್ಕೂ ಯಾವುದೇ ರೀತಿಯಾದ ಒಂದು ಬಟ್ಟೆ ಸಹ ಇಲ್ಲ, ಆದರೆ ಜಗತ್ತಿಗೆ ದೊಡ್ಡ ಅಧಿಪತಿ ಅಂತ. ಅವನಲ್ಲಿ ಇಲ್ಲದೇ ಇರೋ ಸಂಪತ್ತೇ ಇಲ್ಲ, ಆದರೆ ಅವನೇನು ಇಟ್ಕೊಂಡಿದ್ದಾನೆ ಅಂದರೆ ಏನೂ ಇಲ್ಲ, ಬರೀ ಬೂದಿ ಬಡ್ಕೊಂಡು ಎಲ್ಲೋ ಓಡಾಡ್ಕೊಂಡು ಇರ್ತಾನೆ. ಯಾವ ರೀತಿಯಾದ ಸುವರ್ಣದ ಆಭರಣ ಏನಾದ್ರು ತೊಟ್ಟಿದ್ದಾನ, ವಜ್ರ ವೈಡೂರ್ಯ ಏನಾದ್ರು ಇಟ್ಕೊಂಡಿದ್ದಾನ, ಭಾರಿ ಅರಮನೆಯಲ್ಲಿದ್ದಾನ, ಇದೆಲ್ಲ ಕೇಳಿದರೆ ಏನಿಲ್ಲ. ಅಂದರೆ ಎಲ್ಲವೂ ಇದೆ. ಹೇಗಿದೆ ಅಂತ ಕೇಳಿದರೆ 8 ಸಿದ್ಧಿಗಳು ಒಳಗಡೆ ನೆಲೆಸ್ಬಿಟ್ಟಿದೆ. ಆ ಸಿದ್ಧಿಗಳು ಏನನ್ನು ಬೇಕಾದ್ರೂ ತಂದುಕೊಡುತ್ತೆ, ಆದರೆ ಅವನಿಗೆ ಬೇಕಿಲ್ಲ. ಅವನಿಗೆ ಬೇಕು ಅನ್ನಿಸ್ದಾಗ ಏನು ಬೇಕು ಹೇಳೋ ಆ ಕ್ಷಣಕ್ಕೆ ತೊಗೊಳಕ್ಕೆ ಬರುತ್ತೆ. ಅಂಥ ಅದ್ಭುತವಾದ ಸಿದ್ಧಿಗಳಿಗೆ ಒಡೆಯ ಅವನು. ಆದ್ದರಿಂದ ಅವನನ್ನು ಆ ಐಶ್ವರ್ಯದಿಂದ ಕೂಡಿರುವ ಕಾರಣದಿಂದಲೇ ಈಶ್ವರ ಅಂತ ಕರೀತಾರೆ. ಅಥವಾ ಈಶ್ವರನವನಾಗಿದ್ದಾನೆ, ಎಲ್ಲದರ ಮೇಲೆ ಅಧಿಪತಿಯಾಗಿದ್ದಾನೆ, ಅವನ ಭಾವವೇ ಐಶ್ವರ್ಯ ಎಂಬುದಾಗಿ ವ್ಯಾಖ್ಯಾನ ಮಾಡುವಂಥದ್ದುಂಟು. ಅವನಲ್ಲಿ ಹಾಗಾಗಿ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಎಂಬ 4 ಧರ್ಮಗಳಿದೆ. ಅದರಲ್ಲಿ ಅವನು ಶ್ರೇಷ್ಠ ಅಂತ ಹಾಗಾಗತ್ತೆ. ಅದರಲ್ಲಿ ಅವನಲ್ಲಿ ಶ್ರೇಷ್ಠ ಅಂತಂದಾಗ ಅವನು ಮುಂದಕ್ಕೆ ನಿರಂತರವಾಗಿ ವಿಸ್ತಾರವಾದ ಸೃಷ್ಟಿ ಮಾಡಿದಾನಲ್ಲ, ಅಲ್ಯಾರೂ ಇವನಿಗೆ ಸರಿಸಾಟಿಯಾಗಿ ಇಲ್ಲವೇ? ಹಾಗಾದರೆ ಇವನೇ ನಿಜವಾಗಲೂ ಕೂಡ ಅಷ್ಟು ಶ್ರೇಷ್ಠನೇ ಅಂತ ಒಂದು ಪ್ರಶ್ನೆ ಉಟ್ಕೊಳ್ಳೋಕೆ ಅವಕಾಶ ಇದೆ. ಅವನು ಎಲ್ಲರನ್ನೂ ಸೃಷ್ಟಿ ಮಾಡಿದವನಾದ್ದರಿಂದ ಆ ಸೃಷ್ಟಿ ಮಾಡೋದಕ್ಕೆ ಬೇಕಾಗುವ ಸಕಲ ಸಂಪತ್ತು ಇವನಲ್ಲೇ ನೆಲೆಸಿ ಇಲ್ಲಿಂದ ಮುಂದಕ್ಕೆ ವಿಕಾಸ ಆಗ್ತಾಯಿದೆ ಅಂತಂದಾಗ ಇದು ಆ ಎಲ್ಲ ಸದ್ಗುಣಗಳ ಆಕರ, ದೊಡ್ಡ ನಿಧಿ, ಮುಗಿದ ಒಂದು ಸಮುದ್ರ ಇದ್ದ ಹಾಗೆ. ಆ ದೃಷ್ಟಿಯಿಂದ ಅವನು ಸರ್ವಶ್ರೇಷ್ಠ ಅಂತ ಇಟ್ಕೋಬೇಕಾಗತ್ತೆ. ಅವನು ದೇವಾನಾಂ ಪ್ರಥಮ, ದೇವತೆಗಳಲ್ಲಿ ಸರ್ವಶ್ರೇಷ್ಠನಾದವನು ಅಂತ ಹೇಳಿದಾಗ ದೇವಾನಾಂ ಅಂತಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ದೇವತೆಗಳು ಅಂತ ನಮ್ಮ ಬುದ್ಧಿಗೆ ಏನನ್ಸುತ್ತೆ? ದೇವತೆಗಳು ಅಂದರೆ ನಾವು ದೇವಸ್ಥಾನದಲ್ಲಿ ನೋಡಿದ್ದೀವಿ, ನಮ್ಮ ಮನೆಯಲ್ಲೂ ಮೂರ್ತಿಗಳನ್ನು ಇಟ್ಕೊಂಡಿದ್ದೀವಿ, ಚಿತ್ರಕಾರರು ಎಲ್ಲ ಕಡೆಯಲ್ಲೂ ಚಿತ್ರ ಬರೆದಿದ್ದಾರೆ, ಇದು ತಾನೇ ದೇವರು ಅಂತ ಇಷ್ಟು ಅನಿಸುತ್ತೆ. ಅದ್ರ ಬಗ್ಗೆ ನಾನಾ ವ್ಯಾಖ್ಯಾನಗಳಿವೆ. ಭಾರತ ದೇಶದ ಎಲ್ಲ ಸಂಪತ್ತುಗಳ ಬಗ್ಗೆ ವಿದೇಶಿಯರು ಬಂದು ಯದ್ವಾ ತದ್ವಾ ಅಧ್ಯಯನ ಮಾಡಿ, ಯದ್ವಾ ತದ್ವಾ ಅಧ್ಯಯನ ಮಾಡಿ ಅಂದರೆ ಅರ್ಥ ಯದ್ವಾ ಇದು ಹೀಗಿರ್ಬೋದಾ, ತದ್ವಾ ಹಾಗಿರ್ಬೋದಾ ಅಂತ ಬಗೆಯಾಗಿ ಚಿಂತನೆಯನ್ನು ಮಾಡಿ ಅಂತ ಅರ್ಥ. ಇದು ಹೀಗೆ ಅಂತ ಅಧ್ಯಯನ ಮಾಡಬೇಕಾದ್ರೆ ಗುರುಮುಖೇನ ವಿಷಯವನ್ನು ಕೇಳಬೇಕಾಗಿತ್ತು. ಗುರುಗಳು ಹೇಳ್ಕೊಡ್ತಾಯಿದ್ರು ಇದು ಹೀಗೇನೆ, ಆಗಲ್ಲ ಅಂತ. ಇಲ್ಲ, ಸ್ವಯಮಾಚಾರ್ಯರು ತಾವೇ ಸಂಸ್ಕೃತ ಕಲ್ತಾಯಿತು, ನಾವು ಅಧ್ಯಯನ ಮಾಡ್ತೀವಿ ಎಲ್ಲ ಗ್ರಂಥಗಳನ್ನು, ನಮಗೆ ಭಾಷೆ ಬರುತ್ತೆ, ಕಲ್ತಿದ್ದೀವಿ ನಾವು. ಹಾಗೆ ಅಧ್ಯಯನ ಮಾಡಿ ಮನಸ್ಸಿಗೆ ತೋರಿದ ವಿಷಯಗಳನ್ನೆಲ್ಲ ಬೇಕಾದಷ್ಟು ಬರೆದು ಬಿಟ್ಟಿದ್ದಾರೆ. ಹೋಗ್ತಾ ಇದೆ ಆ ಚಿಂತನೆ ನಿರಂತರವಾಗಿ. ಇದೆಲ್ಲ ಭಾರತೀಯರ ಕಲ್ಪನೆಯ ಕೂಸು, ನಾನಾ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ. ಜೊತೆಗೆ ಅನುಭವ ಅಂತ ಹೇಳ್ತೀರಿ ಅಂದರೆ ನೀವೇನು ಕಲ್ಪನೆ ಮಾಡ್ಕೊಂಡಿದ್ದೀರೋ ಯಾವತ್ತೋ ಒಮ್ಮೆ ನಿಮ್ಮ ಮನಸ್ಸಿಗೆ ಅದು ಯಾವುದೋ ತೋರುತ್ತೆ, ಅದನ್ನೇ ನೀವು ಅನುಭವ ಅಂತ ಕರಿತೀರಿ.
ಯಾವಾಗಲೂ ಪಿಶಾಚಿ ಪಿಶಾಚಿ ಅಂತ ಭಯ ಪಡ್ತಾ ಇರುವವನಿಗೆ ರಾತ್ರಿ ವೇಳೆಯಲ್ಲಿ ಪಿಶಾಚಿ ಕಾಣಿಸುತ್ತೆ. ಅದು ಪಿಶಾಚಿ ಕಂಡಿದ್ದಲ್ಲ, ಇವನು ಮನೋಮುಕುರದಲ್ಲಿ ಅವನೇ ಅಂದ್ಕೊಂಡಿದ್ದು ಎದ್ದು ತೋರ್ತು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಅದು ಹಾಗೆ ತಾನೇ ಇದೆಲ್ಲ. ನಿತ್ಯ ನಾನು ಸರಸ್ವತಿ ಆರಾಧನೆ ಮಾಡ್ತಾಯಿದ್ದೀನಿ ಅಂತ ಆಕೆ ಚಿತ್ರವನ್ನು ಭಾವಿಸ್ತಾ ಯಾವತ್ತೋ ಒಮ್ಮೆ ಹೌದು ನಂಗೆ ಸರಸ್ವತಿ ಕಾಣಿಸ್ಬಿಟ್ಲು ಅಂತ ಅಂತಾನೆ. ಕಾಣಿಸಿದ್ದೇನೂ ಅಲ್ಲ, ಅವನ ಮನಸ್ಸೇ ರಚನೆ ಮಾಡ್ಕೋತು ಅಷ್ಟೇ ಒಂದು ರೂಪವನ್ನು. ಬಹಳ ಭವ್ಯತೆ ಇದೆ ಅಂತ ಅಂದ್ಕೊಂಡಿದ್ದ, ಆ ಭವ್ಯತೆಯನ್ನು ತಾನು ಭಾವಿಸ್ಕೊಂಡ. ಅದರಿಂದ ಅವನಿಗೇನೋ ಅದ್ಭುತ ಅಂತ ಅನ್ನಿಸ್ತು, ಅಷ್ಟು ಬಿಟ್ಟರೆ ಇನ್ನೇನಿದೆ ಅಂತ ಹೀಗೆ ವ್ಯಾಖ್ಯಾನ ಮಾಡುವಂಥದ್ದೆಲ್ಲ ಬಂದ್ಬಿಟ್ಟಿದೆ. ಆದರೆ ಹಾಗಿಲ್ಲ ವಿಷಯ. ನಮ್ಮ ಅಧ್ಯಾತ್ಮ ಗುರುಗಳಾದ ಶ್ರೀರಂಗ ಮಹಾಗುರುಗಳು ಇಂತಹ ಮಾತಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಪಾತಂಜಲಿ ಯೋಗಸೂತ್ರವೂ ಸಹ ಆಗಿನ ಕಾಲದಲ್ಲೇ ಇಂತಹ ತರ್ಕ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಉತ್ತರವನ್ನು ಯೋಜನೆ ಮಾಡಿಕೊಂಡೇ ಮುಂದಕ್ಕೆ ಹೋಗ್ಬಿಟ್ಟಾರೆ. ಅಂದರೆ ಒಂದು ಯಾವುದಾದ್ರು ವಿಷಯವನ್ನು ನಿರೂಪಣೆ ಮಾಡಬೇಕು ಅಂತ ಹೊರಟಾಗ ವಿಷಯ ನಿರೂಪಕನಿಗೆ ಒಂದು ಜವಾಬ್ದಾರಿ ಇದೆ ಅಂತ ಹೇಳೋದುಂಟು. ಏನು ಜವಾಬ್ದಾರಿ ಅಂತ ಹೇಳಿದ್ರೆ, ವಿಷಯವನ್ನು ನಿರೂಪಣೆ ಮಾಡೋಕ್ಕೆ ಹೊರಟಾಗ ಎಷ್ಟು ತರಹ ಸಂದಿಗ್ಧತೆಗಳು ಯಾರ್ಯಾರಿಗೆ ಹುಟ್ಟಬೋದೋ ಅದರಲ್ಲಿ ಪ್ರಧಾನವಾದ ಸಂದಿಗ್ಧತೆಗೆ ನನ್ನ ಮಾತಿನಲ್ಲಿ ಉತ್ತರ ಇರಬೇಕು ಅಂತ ಒಂದು ನೀತಿ ಅದು. ಅದೆಲ್ಲೋ ಒಂದು ಕಡೆಯಲ್ಲಿ ಅದಕ್ಕಷ್ಟು ಉತ್ತರ ಇರುತ್ತೆ. ಹಾಗೆ ಮಾತಾಡ್ಕೊಂಡು ಹೋಗಬೇಕು ಅಂತ ಮಾತನಾಡುವವನ ಜವಾಬ್ದಾರಿಯನ್ನು ಹೇಳುವಾಗ ಹಾಗೆ ಜ್ಞಾಪಿಸ್ತಾರೆ. ಹಾಗೆ ಮಾತನಾಡುವಾಗ ಉತ್ತರಗಳನ್ನು ಎಷ್ಟೋ ಕಡೆಯಲ್ಲಿ ಯೋಜನೆ ಮಾಡಿಕೊಂಡು ಹೋಗಿರುವಂಥದ್ದು ಉಂಟು. ಇವನು ದೇವಾನಾಂ ಪ್ರಥಮ ಅಂತಂದಾಗ ದೇವತೆಗಳಲ್ಲಿ ಪ್ರಥಮ ಅಂತ ಹೇಳುವಾಗ ತುಂಬ ದೊಡ್ಡ ದೇವತೆಗಳ ವರ್ಗ ಇದೆ ಅಂತ ಒಂದು ತೋರುತ್ತೆ. ಮತ್ತು ಇರುವ ಸತ್ಯವನ್ನು ಹೇಳುವ ಉದ್ದೇಶದಿಂದ ಇವರು ಹೊರಟಿದ್ದಾರೆ ಉಪನಿಷತ್ಕಾರರು. ಅವರಿಗೆ ಲೋಕವಂಚನೆ ಮಾಡುವಂಥ ಯಾವುದೇ ಉದ್ದೇಶ ಇಲ್ಲ. ಯಾಕಿಲ್ಲ ಅಂದರೆ ಸಂಪತ್ತಿನ ಬಗ್ಗೆ ಆಸೆ ಇಲ್ಲ, ಕೀರ್ತಿಯ ಬಗ್ಗೆ ಆಸೆ ಇಲ್ಲ, ಸ್ಥಾನಮಾನದ ಬಗ್ಗೆ ಆಸೆ ಇಲ್ಲ. ಹಾಗಿದ್ದರೂ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇದೊಂದು ಅರ್ಥ ಮಾಡಿಕೊಳ್ಳೇಬೇಕಾದ ಸತ್ಯ. ಇದನ್ನ ಅರ್ಥ ಮಾಡಿಕೊಂಡ್ರೆ ಜೀವಿಗಳ ಉದ್ಧಾರವಾಗುತ್ತೆ. ಅಂದರೆ ಈ ಭವಬಂಧನದಿಂದ, ಹುಟ್ಟು ಸಾವಿನ ಚಕ್ರದಿಂದ ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಿರೋದ್ರಿಂದ ಅವರಿಗೆಲ್ಲ ಈ ವಿಷಯ ತಿಳಿಬೇಕು ಅನ್ನುವ ಅಷ್ಟೇ ಮನಸ್ಸಿನಿಂದ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗಿರೋದ್ರಿಂದ ಇದ್ರ ಹಿಂದ್ಗಡೆಗೆ ಏನೋ ಒಂದು ಸತ್ಯ ಇದೆ ಎಂಬುದಾಗಿ ಮನಸ್ಸಿಗೆ ತಂದ್ಕೋಬೇಕು. ಏನಿದೆ ಅಂತ ಹೇಳಿದ್ರೆ, ಸ್ಥೂಲ ರೂಪ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದೇನಿದೆಯೋ ಅದು ಪಾಂಚಭೌತಿಕ ರೂಪ. ಇದ್ರ ಹಿಂದ್ಗಡೆಗೆ ಇನ್ನೊಂದು ಸೂಕ್ಷ್ಮ ರೂಪ ಇದೆ, ಅದು ಬೆಳಗ್ತಾ ಇರುವಂತಹ ರೂಪದಲ್ಲಿ ಇದೆ. ಅದನ್ನು ದೇವತೆಗಳು ಎಂಬುದಾಗಿ ಕರೀತಾರೆ. ಮತ್ತು ಎಲ್ಲ ಪದಾರ್ಥಗಳಿಗೆ ಮುನ್ಗಡೆಗೆ ಸ್ಥೂಲ ರೂಪ, ಹಿಂದ್ಗಡೆಗೆ ಸೂಕ್ಷ್ಮ ರೂಪ, ಅದು ಹಿಂದ್ಗಡೆಗೆ ಪರರೂಪ ಅಂತ 3 ರೂಪಗಳಿದೆ ಎಂಬುದಾಗಿ ನಮ್ಮ ಉಪನಿಷತ್ ಸಾರುತ್ತೆ. ಹಾಗೆ ನೋಡಿದಾಗ ಪ್ರತಿಯೊಂದು ಪದಾರ್ಥ ಹೊರಗಣ್ಣಿಗೆ ನಂಗೆ ಹೀಗೆ ಕಾಣಿಸ್ತಾ ಇದೆ, ನನ್ನ ಪಂಚೇಂದ್ರಿಯಗಳಿಗೆ ಹೀಗೆ ಕಾಣಿಸ್ತಾ ಇದೆ. ಏಕಾಗ್ರವಾದಂಥ ಚಿತ್ತದಿಂದ ಒಳಹೊಕ್ಕು ನೋಡೋಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಏನೋ ಒಂದು ಬೆಳಗುವ ರೂಪ ಕಾಣಿಸುತ್ತೆ. ದೇವಃ ಅನ್ನುವಾಗ ಒಂದು ದಿವು ಅಂತ ಒಂದು ಧಾತು, ಅದ್ರ ಮೇಲೆ ಒಂದು ಪದ ಆಗಿದೆ. ಅದಕ್ಕೆ ಅರ್ಥ ಬೆಳಗುವುದು ಅಂತ ಅರ್ಥ, ಪ್ರಕಾಶಮಾನವಾಗಿರುವುದು ಅಂತ ಅರ್ಥ. ಅದು ಕಾಂತಿಯಿಂದ ಕೂಡಿರುವಂಥದ್ದು ಅಂತ ಅರ್ಥ ಅದಕ್ಕೆ. ಅಂದರೆ ಹಾಗೆ ಬೆಳಗ್ತಾ ಇರುವಂಥದ್ದು ಯಾವುದೋ ಒಂದು ವಿಷಯ ಇದೆ, ಅದಕ್ಕೆ ದೇವರು ಎಂಬುದಾಗಿ ಕರೀತಾರೆ. ಜ್ಯೋತಿರ್ಮಯವಾದದ್ದು, ದೇವತೆಗಳೆಲ್ಲರೂ ಬೆಳಕಿನ ರೂಪದಲ್ಲಿದ್ದಾರೆ. ಅವರು ಇದ್ದಾರೆ ಅನ್ನೋದಕ್ಕೇನು ಪ್ರಮಾಣ ಅಂದರೆ, ಸ್ಥೂಲವಾದ ಪಂಚೇಂದ್ರಿಯಗಳಿಂದ ಮಾತ್ರ ನೋಡೋದಲ್ಲ, ನೋಡೋದು ಅನ್ನೋದು ಇನ್ನೊಂದು ಕಣ್ಣಿಂದ ನೋಡೋಕೆ ಬರುತ್ತೆ. ಅದಕ್ಕೆ ಯೋಗ ದೃಷ್ಟಿ ಅಂತ ಕರೀತಾರೆ, ಸೂಕ್ಷ್ಮವಾದ ದೃಷ್ಟಿ ಅಂತ ಕರೀತಾರೆ, ಏಕಾಗ್ರವಾದ ದೃಷ್ಟಿ ಎಂಬುದಾಗಿ ಕರೀತಾರೆ. ಆ ದೃಷ್ಟಿಯಿಂದ ಒಂದು ವಸ್ತುವನ್ನು ನೋಡಿದಾಗ ಅಲ್ಲೊಂದು ಸತ್ಯ ಕಾಣಿಸುತ್ತೆ. ಯಾರು ನೋಡಿದರೂ ಒಂದೇ ಸತ್ಯವಾಗಿ ಕಾಣಿಸುತ್ತೆ. ಅಲ್ಲಿ ಯಾವಾಗ ನೋಡಿದರೂ ಒಂದೇ ಸತ್ಯ ಕಾಣಿಸುತ್ತೆ. ಏನೂ ಗೊತ್ತಿಲ್ಲದೆ ಇದ್ದವರು, ಅದ್ರ ಬಗ್ಗೆ ಯಾವುದೇ ಪರಿಚಯ ಇಲ್ಲದೆ ಇದ್ದವ್ರು ನೋಡಿದ್ರೂ ಸಹ ಒಂದೇ ಸತ್ಯ ಕಾಣಿಸುತ್ತೆ ಅಂತಂದಾಗ ಅದನ್ನು ನಂಬೋಕೆ ಅರ್ಹವಾದದ್ದು ಎಂಬುದಾಗಿ ತಗೋಬೇಕಾಗತ್ತೆ. ನಿತ್ಯ ಜೀವನದಲ್ಲೂ ನಂಬೋಕೆ ಅರ್ಹ ಅನ್ನೋದಕ್ಕೆ ಏನರ್ಥ? ನಾನು ನೋಡಿದಾಗಲೂ ಹೀಗೆ ಕಾಣಿಸ್ತು, ಕತ್ತೆಗೆ 4 ಕಾಲ ಇತ್ತು, ಒಂದು ಬಾಲ ಇತ್ತು, ಬಣ್ಣ ಆಗಿತ್ತು. ಅವ್ರು ನೋಡಿದಾಗಲೂ ಹೀಗೆ ಕಾಣಿಸ್ತು, ಇನ್ನೊಬ್ರು ನೋಡಿದಾಗಲೂ ಹೀಗೆ ಕಾಣಿಸ್ತು, ನಿನ್ನೆ ನೋಡಿದಾಗಲೂ ಹೀಗೆ ಕಾಣಿಸ್ತು, ಇವತ್ತು ಹಾಗೆ ಕಾಣಿಸ್ತಾ ಇದೆ, ನಾಳೆನೂ ಹಾಗೆ ಕಾಣಿಸ್ತಾ ಅಂದರೆ ಕತ್ತೆ ಅಂತ ಒಂದು ಇದೆ, ಅದು ಸ್ವಭಾವ ಹೀಗೆ ಅಂತ ನಾವು ನಿರ್ಣಯ ಮಾಡ್ಕೊಂಡು ಮುಂದಕ್ಕೆ ವ್ಯವಹಾರ ಮಾಡ್ತೀವಿ. ಅದೇ ನ್ಯಾಯ ಇಲ್ಲೂ ಕೂಡ. ಯೋಗ ದೃಷ್ಟಿಯಿಂದ ಪದಾರ್ಥವನ್ನು ಶೋಧನೆ ಮಾಡೋದಕ್ಕೆ ಹೊರಟಾಗ ಒಂದೇ ತರಹದ ಅನುಭವ ಎಲ್ಲ ವ್ಯಕ್ತಿಗಳಿಗೂ ಹುಟ್ಕೋತ ಹೋಗುತ್ತೆ ಅಂತಂದಾಗ, ಎಲ್ಲ ವ್ಯಕ್ತಿಗಳಿಗೆ ಅಂದರೆ ಅದಕ್ಕಾಗಿ ಪ್ರಯತ್ನ ಪಟ್ಟಂಥ ಎಲ್ಲ ವ್ಯಕ್ತಿಗಳಿಗೆ ಹುಟ್ಕೋತ ಹೋಗುತ್ತೆ ಅಂತಂದಾಗ ಇದ್ರ ಹಿಂದ್ಗಡೆಗೆ ಒಂದು ಸತ್ಯ ಇದೆ.
ನಂಬಿಕೆಗೆ ಅರ್ಹತೆ ಇದೆ ಅಂತ ಸಿದ್ಧವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವುಗಳನ್ನು ಒಪ್ಪಿಕೊಂಡು ಸಮಾಜದಲ್ಲಿ ಅವುಗಳ ಪಾತ್ರ ಏನು ಅನ್ನೋದನ್ನ ಅರಿತು ಅವುಗಳನ್ನು ಹೇಗೆ ನಾವು ಬಳಸ್ಕೋಬೇಕು ಅನ್ನೋ ಬಗ್ಗೆ ಚಿಂತನೆಯನ್ನು ವಿಸ್ತಾರವಾಗಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಸಂಸ್ಕೃತಿ ರೂಪಿತವಾಗಿದೆ. ಅದೇ ನಮ್ಮ ಭಾರತ ದೇಶದ ಸಂಸ್ಕೃತಿ. ಅದು ಭಾ ಅಂದರೆ ಬೆಳಕು. ಆ ಬೆಳಕಿನಲ್ಲಿ ರತರಾದವರು ಎಲ್ಲೆಲ್ಲೋ ಬೆಳಕಿನ ನಾನಾ ರೂಪಗಳನ್ನು ಕಂಡರು. ಆ ಕಂಡ ನಾನಾ ರೂಪಗಳು ನಮ್ಮ ಜೀವನವನ್ನು ಆಳ್ತಾ ಇವೆ ಎಂಬುದನ್ನು ಕಂಡರು. ಈ ಸಮಗ್ರ ಸೃಷ್ಟಿಯನ್ನು ಆಳ್ತಾ ಇವೆ ಎಂಬುದನ್ನು ಕಂಡರು. ಅವುಗಳ ಪಾತ್ರ ಅಪಾರವಾಗಿದೆ. ಅವುಗಳನ್ನು ಅರಿತು ಅವುಗಳ ಮೆಚ್ಚುಗೆ ಆಗುವಂತೆ ನಾವು ಬದುಕು ಸಾಗಿಸಬೇಕಾದ್ದು ಕರ್ತವ್ಯ. ಅವುಗಳಿಗೆ ವಿರೋಧವಾಗಿ ನಾನು ಬದುಕು ಸಾಗಿಸೋದಾದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಅದು ಬೇಡ ಅನ್ನೋ ರೀತಿಯಾದ ಆಲೋಚನೆಯನ್ನು ಮಾಡಿ ಒಂದು ಜೀವನ ಕ್ರಮವನ್ನು ರೂಪಿಸಿಕೊಂಡ್ರೋ ಅದು ಭಾರತ ಸಂಸ್ಕೃತಿ ಎಂಬುದಾಗಿ ಆಗಿದೆ. ಹಾಗಿರೋದ್ರಿಂದ ದೇವಾನಾಂ ಪ್ರಥಮ ಅನ್ನುವಾಗ, ದೇವತೆಗಳಲ್ಲಿ ಪ್ರಥಮ ಅನ್ನುವಾಗ ಅಂತಃಪ್ರಪಂಚದಲ್ಲಿ ಬೆಳಗ್ತಾ ಇರುವಂತಹ ನಾನಾ ದೇವತೆಗಳಿವೆ. ಸಕಲ ಸೃಷ್ಟಿಯಲ್ಲೂ ಅವು ನೆಲೆಸಿವೆ. ಅವು ಇಲ್ಲದೇ ಇರೋ ಜಾಗ ಇಲ್ಲ. ಅಣು ರೇಣು ತೃಣಕಾಷ್ಠಗಳಲ್ಲಿ, ಇದು ವೇದಾಂತದಲ್ಲಿ ಬಳಸುವ ಭಾಷಾ. ಅಣು ಸಣ್ಣ ಕಣ, ರೇಣು ಒಂದು ಸ್ವಲ್ಪ ದೊಡ್ಡದು, ತೃಣ ಇನ್ನೊಂಚೂರು ದೊಡ್ಡದಾಗಿರುವಂಥ ಹುಲ್ಲು, ಕಾಷ್ಠ ದೊಡ್ಡದಾಗಿರುವಂಥ ಕಟ್ಟಿಗೆ, ಎಲ್ಲ ಕಡೆಯಲ್ಲೂ ತುಂಬಿರುವಂಥದ್ದು. ಆದರೆ ಯಾವುದೋ ಒಂದು ಕಡೆಯಲ್ಲಿ ಇದೆ ಅಂತ ಎತ್ತಿ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಹೇಳಲ್ಲ. ಯಾವುದೋ ಒಂದು ಗೋವನ್ನು ವರ್ಣನೆ ಮಾಡಬೇಕಾದ್ರೆ ಸಕಲ ದೇವತಾಮಯವಾದದ್ದು ಅಂತ ಕೊಂಡಾಡ್ತಾರೆ. ಯಾವುದೋ ಒಂದು ಶರೀರವನ್ನು ವರ್ಣನೆ ಮಾಡುವಾಗ ಅದು ಯಾವತೀರ್ವೈ ದೇವತಾ ತಾಸ್ಸರ್ವ ಅಂತ ಶುರು ಮಾಡಿ ಎಲ್ಲ ದೇವತೆಗಳು ಇಲ್ಲಿ ನೆಲೆಸಿವೆ ಅಂತ ಹೇಳ್ತಾರೆ. ಹಾಗಾದರೆ ಅಲ್ಲಿ ಎರಡು ಕಡೆ ತಾನೇ ನೆಲೆಸಿರೋದು ಅಂತಂದರೆ ಹಾಗಲ್ಲ. ಅದು ಈ ಎರಡು ಕಡೆ ಅವು ವ್ಯಕ್ತವಾಗುತ್ತವೆ, ಬೇರೆ ಕಡೆಯಲ್ಲಿ ಗುಪ್ತವಾಗಿವೆ. ಅವು ಅಷ್ಟು ವ್ಯತ್ಯಾಸ ಇದೆ ಅಷ್ಟೇ. ಇಲ್ಲಿ ವ್ಯಕ್ತವಾಗೋಕ್ಕೆ ಬೇಕಾಗುವಂಥ ಶರೀರ ರಚನೆ ಇದೆ. ಯಾವುದೋ ಒಂದು ಸತ್ವರಜಸ್ತಮಸ್ಸಿನ ಯೋಗ ಇದೆ. ಆದ್ದರಿಂದ ಬಹಳ ಬೇಗ ಅಲ್ಲಿರುವ ಎಲ್ಲ ದೇವತೆಗಳನ್ನು ನಾನು ಒಂದು ದೃಷ್ಟಿಯಿಂದ ಸಂತೋಷಪಡಿಸೋಕ್ಕಾಗತ್ತೆ. ಹಾಗಿದ್ದಾಗ ಇಲ್ಲಿ ಅವು ನೆಲೆಸಿವೆ ಅನ್ನೋ ಮಾತು ಬಂತು. ಉಳಿದ ಕಡೆಯಲ್ಲಿ ಹಾಗಿಲ್ಲ, ಅದು ಗುಪ್ತವಾಗಿ ಒಳಗಡೆ ನೆಲೆಸಿವೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಪದಾರ್ಥಗಳ ಬಗ್ಗೆ ಹಾಗೆ ಹೇಳಿದೆ. ಯಾವುದೋ ಕೆಲವು ಪದಾರ್ಥದ ಬಗ್ಗೆ ಅಂಥ ಮಾತುಗಳನ್ನು ಆಡಿದ್ದಾರೆ. ಇಂತಹ ಬ್ರಹ್ಮ ಅವನು ಹೇಗಿದ್ದಾನೆ ಅನ್ನುವಾಗ ದೇವತೆಗಳ ಬಗ್ಗೆ ವಿವರಣೆ ಎಲ್ಲ ನಮಗೆ ಸಿಕ್ಕೋದು ಪುರಾಣ ಗ್ರಂಥಗಳಲ್ಲಿ ಪ್ರಧಾನವಾಗಿ. ಇತಿಹಾಸದಲ್ಲೂ ಸಿಗುತ್ತೆ. ಅದಕ್ಕೆ ಕಾರಣ ಭಾರತದ ಇತಿಹಾಸ. ಅದು ಭಾರತದ ಇತಿಹಾಸ ಅಂದಾಗ ಏನು ವೈಶಿಷ್ಟ್ಯ ಹೇಳ್ತೀರಿ ಅಂತ ಕೇಳಿದ್ರೆ, ಇತಿಹಾಸ ಹೀಗಪ್ಪ ಇತ್ತು ಅಂತ ಆ ಪದಕ್ಕೆ ಅರ್ಥ. ಇತಿಹಾಸ ಅನ್ನೋ ಪದಕ್ಕೆ ಹೀಗಪ್ಪ ಇತ್ತು ಅಂದರೆ ನಾನು ಕಂಡೆ, ಅದ್ಭುತ, ಅದು ಹೀಗಿತ್ತು ಅಂತ ಹೇಳ್ತಾ ಇದ್ದಾನೆ. ಯಾವುದನ್ನು ಕಂಡೆ ಅಂತ ಕೇಳಿದ್ರೆ ಹೊರ ಪ್ರಪಂಚದ ಸತ್ಯವನ್ನು ಕಂಡೆ, ಅದಕ್ಕಿಂತ ಹೆಚ್ಚಾಗಿ ಒಳ ಪ್ರಪಂಚದ ಸತ್ಯವನ್ನು ಕಂಡೆ, ಅದು ಹೀಗಿತ್ತು ಅಂತ ಹೇಳಿದಾಗಲೂ ಅದು ಇತಿಹಾಸ ಅನ್ನೋ ವರ್ಗಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅದರಿಂದ ಎಷ್ಟೆಷ್ಟು ಜನ ಜ್ಞಾನಿಗಳು ದೇಶದಲ್ಲಿ ಹುಟ್ಟಿ ಹೋಗಿದಾರೋ, ಋಷಿ ಮಹರ್ಷಿಗಳು ಹುಟ್ಟಿ ಹೋಗಿದಾರೋ, ಅವರು ಆಡಿದ ಮಾತನ್ನು ಏನಂತ ಕರಿಬೇಕು? ಇತಿಹಾಸದ ಮಾತುಗಳು ಅಂತ ಕರಿಬೇಕು. ಆ ಇತಿಹಾಸದ ಮಾತು ಏನದು ಅಂತ ಕೇಳಿದರೆ ಯಾವುದೋ ಯುದ್ಧ, ಯಾವುದೋ ಪದಾರ್ಥ ರಚನೆ, ಯಾವುದೋ ಘಟನೆ, ಇದು ಅಷ್ಟೇ ಅಲ್ಲ. ಅದು ಆಗ್ಬೋದು ಇತಿಹಾಸ. ಆದರೆ ಇವತ್ತು ಇತಿಹಾಸ ಅಂತ ಏನು ಕರಿತೀವಿ ಅದು ದಾರಿ ತಪ್ಪಿ ಹೋಗಿರುವಂಥ ಇತಿಹಾಸ. ಋಷಿಗಳ ಇತಿಹಾಸ ಬೇರೆ. ಅದು ಅದರಲ್ಲಿ ಯಾವುದನ್ನು ಉಳಿಸಬೇಕೋ ಅದನ್ನು ಮಾತ್ರ ಉಳಿಸ್ತಾರೋ, ಯಾವುದನ್ನು ಉಳಿಸಬಾರ್ದೋ ಅದನ್ನು ಉಳಿಸೋಲ್ಲ. ಅಥವಾ ಉಳಿಸೋದಾದರೂ ಅದು ಉಳಿಯುವ ವಿಷಯವಲ್ಲ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಬೇಕಾಗುವಂತೆ ಅದನ್ನು ಇಡ್ತಾರೆ ಸಮಾಜದಲ್ಲಿ. ಹಾಗೆ ಬಂದಾಗ ಅದಕ್ಕೆ ಇತಿಹಾಸ ಅಂತಾಗುತ್ತೆ. ಹಾಗೆ ಒಂದು ಇತಿಹಾಸವಾಗಿ ಬಂದಿದೆ ದೇವತೆಗಳ ಸಮಾಚಾರ, ಪುರಾಣದಲ್ಲಿ ಬಂದಿದೆ, ವಿಸ್ತಾರವಾಗಿ ಪುರಾಣಗಳಲ್ಲಿ ಬಂದಿದೆ. ಆ ಪುರಾಣಗಳಲ್ಲಿ ಬಂದಿರೋದೇ ಮುಂದಕ್ಕೆ ವಾಸ್ತುಶಾಸ್ತ್ರ, ಚಿತ್ರಶಾಸ್ತ್ರ, ಬೇರೆ ಬೇರೆ ವಿದ್ಯೆಗಳ ರೂಪದಲ್ಲೂ ವಿಕಾಸವಾಗಿದೆ. ಹಾಗೆ ಬಂದಿರುವ ಆ ಬ್ರಹ್ಮನ ಚಿತ್ರ ಏನು ಅನ್ನೋ ಬಗ್ಗೆ ಒಂದು ಅನುಸಂಧಾನ ಮಾಡೋದಾದರೆ ಪುರಾಣ ಒಂದು ಚಿತ್ರವನ್ನು ಕೊಡುತ್ತೆ. ಬ್ರಹ್ಮ ಕಮಂಡಲು ಧರಹ, ಅವನು ಕಮಂಡಲವನ್ನು ಧಾರಣೆ ಮಾಡಿದ್ದಾನೆ ಅಂತ. ಕಮಂಡಲು ಅಂತ ಅಂದರೆ ನಾವು ಚಿತ್ರದಲ್ಲಿ ನೋಡಬೇಕು ಅಲ್ವಾ? ಅಥವಾ ಯಾರೆಲ್ಲಾರು ನೋಡ್ಬೋದಾ? ಅವ್ರು ಯಾರೋ ಸನ್ಯಾಸಿಗಳು ಅಂತ ಇರ್ತಾರೆ, ಅವರೇನು ಹಿಡ್ಕೊಂಡು ಓಡಾಡ್ತಾರೆ, ಅವರು ಕಮಂಡಲು ಹಿಡ್ಕೊಂಡು ಯಾರು ಅಂತ. ಅಂದರೆ ನಿತ್ಯ ಜೀವನದಲ್ಲಿ ಬಳಕೆಯಲ್ಲಿದ್ದು ದೂರ ಸರಿದ್ಬಿಟ್ಟಿದೆ ಅನ್ನೋದಕ್ಕೆ ಹೇಳಬೇಕು. ಯಾತಕ್ಕೆ ಕಮಂಡಲು ಹಿಡ್ಕೊಂಡು ಕೂತಿದ್ದಾನೆ? ಅವನು ಬೇರೆ ಕೆಲಸ ಇರಲಿಲ್ಲ ಅವನಿಗೆ. ಕಮಂಡಲುವಲ್ಲಿ ಏನಿರುತ್ತೆ? ಏನೋ
ಎಮರ್ಜೆನ್ಸಿಗೆ ಬೇಕಾದರೆ ಕುಡಿಯೋಕ್ಕೆ ಬೇಕಾಗುವಂಥ ಪಾನೀಯ, ಕಾಫಿ, ಟೀ ಅಥವಾ ಬೇಡ್ರಿ ಹಾಲು, ಇದೇನೋ ಇಟ್ಕೊಂಡು ಏನಂದರೆ ಏನಿಲ್ಲ, ಬರೀ ನೀರು. ಯಾಕ್ರಿ ಇದು ನೀರು ಇಟ್ಕೊಂಡು ಹೀಗೆ ಓಡಾಡ್ತೀರಿ ಸದಾ ಕಾಲದಲ್ಲೂ? ಏನು ನೀರಿಗೆ ಬರಗಾಲ್ವಾ? ನೀರು ಸಿಗ್ತಾ ಇಲ್ಲದೆ ದೇಶದಲ್ಲೆಲ್ಲೋ ವಾಸ ಮಾಡ್ತಾಯಿದ್ರಾ? ಅದಕ್ಕಾಗಿ ಹಿಡ್ಕೊಂಡು ಹೋಗ್ತಾಯಿದ್ರಾ ಅಂತ ಹೀಗೆಲ್ಲ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕೆಂದರೆ ನಮ್ಮ ಬುದ್ಧಿಯ ಮಟ್ಟ ಆಗಿದೆ, ಅದಕ್ಕೆ ತಕ್ಕಂತೆ ಹುಟ್ಕೊಳ್ಳುತ್ತೆ. ಆದರೆ ಅವನು ಕಮಂಡಲುದ್ಧರ ಯಾಕಾಗಿದ್ದಾನೆ ಅಂದರೆ, ಅವನು ತನ್ನ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ಸದಾ ಶುಚಿಯಾಗಿ ಇಟ್ಕೋಬೇಕು ಅನ್ನೋ ಮಹಾಸಂಕಲ್ಪದಿಂದ ಕೂತ್ಕೊಂಡಿದ್ದಾನೆ. ಮತ್ತು ಲೋಕಕ್ಕೆಲ್ಲ ಒಂದು ಆದರ್ಶವನ್ನು ಸಾರೋದಕ್ಕೆ ಹೊರಟ್ಯಾನೆ. ಸದಾ ಕಾಲದಲ್ಲೂ ಶುಚಿರ್ಭೂತರಾಗಿರಿ. ಹಾಗಿದ್ದರೆ ನಿಮ್ಮ ಒಳಗಡೆ ಇರೋ ತತ್ವ ನಿಮ್ಮ ಮೈ ತುಂಬ ತುಂಬಿ ಹರಿಯುತ್ತೆ ನಾನಾ ರೂಪದಲ್ಲಿ. ಅದರ ವೈಭವವನ್ನು ನೀವು ಸರ್ವಾತ್ಮನ ಕಾಣೋಕ್ಕಾಗತ್ತೆ. ಆದ್ದರಿಂದ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಎಲ್ಲ ರೀತಿಯಲ್ಲೂ ಶುದ್ಧವಾಗಿಟ್ಕೊಳ್ಳಿ ಅನ್ನುವ ಸತ್ಯವನ್ನು ಲೋಕಕ್ಕೆ ಅನುಗ್ರಹ ಮಾಡ್ತಾ ಇದ್ದಾನೆ. ತಾನೂ ಹಾಗೆ ಇಟ್ಕೊಂಡಿದ್ದಾನೆ. ಒಂದು ಹೆಜ್ಜೆ ಇಟ್ಟಾಗ ಎಲ್ಲರೂ ಅಶುಚಿ ಆಯಿತು ಅಂದರೆ ಅಶುಚಿಗೆ ಪರಿಹಾರ ಸುಲಭವಾದದ್ದು ಯಾವುದಪ್ಪ ಅಂದರೆ ಜಲಸ್ಪರ್ಶ. ಉಪಸ್ಪೃಶ್ಯ, ಜಲವನ್ನು ಮುಟ್ಟಿದರೆ ಅದು ಕಡಿಮೆ ಆಗಿಬಿಡುತ್ತೆ. ಆಚಮನ ಮಾಡಿದರೆ ಆ ಅಶುದ್ಧಿಯೆಲ್ಲ ಹೊರಟು ಹೋಗುತ್ತೆ. ಹೀಗೆ ಜಲದ ನಾನಾ ಪ್ರಯೋಗಗಳನ್ನು ಹೇಳಿದ್ದಾರೆ ಶುದ್ಧಿಗೋಸ್ಕರವಾಗಿ. ಆ ಪ್ರಯೋಗ ಸದಾ ಕಾಲದಲ್ಲೂ ಅವನಿಗೆ ಅವಶ್ಯಕತೆ ಇದ್ದರೆ ಬಳಕೆ ಆಗುತ್ತೆ ಅನ್ನೋದನ್ನ ಜ್ಞಾಪಿಸುವಂತೆ ಕಮಂಡಲುದ್ಧರವಾಗಿದ್ದಾನೆ. ಚತುರ್ವಕ್ತರ, 4 ಮುಖಗಳಿದೆ ಅವನಿಗೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, 4 ಕಡೆಗೆ 4 ಮುಖ ಇದೆ. ಇದನ್ನು ಕೇಳಿದಾಗಂತೂ ತುಂಬ ಆಶ್ಚರ್ಯ ಆಗುತ್ತಲ್ವ. ರಾವಣನ ಬಗ್ಗೆ ಚಿಂತನೆ ಮಾಡುವಾಗ ಅನೇಕರು ಕೇಳ್ತಾರೆ, ಅವನು ಯಾವಾಗಲೂ ಮೇಲ್ಮುಖವಾಗಿ ಮಲಗ್ತಾ ಇದ್ನ ಅಂತ. ಯಾಕೆಂದರೆ ಅಡ್ಡಡ್ಡ ಮಲಗಿದ್ರೆ ಅವನು ಹೀಗಾಗಬೇಕಾಗತ್ತೆ, ಏನೋ ಆ್ಯಂಗಲಲ್ಲಿ ಆಗಿಬಿಡುತ್ತೆ. ಯಾಕೆಂದರೆ 5 ತಲೆ ಹೀಗೆ ಕೆಳಗಡೆ ಬರುತ್ತೆ. ಹೇಗೆ ಮಲಗೋದು? ಇಲ್ಲ, ಕೌಚ್ ಮಲ್ಕೊಂಡ್ರೆ 5 ಮುಖ ನೆಲಕ್ಕೆ, ಮೂಗು ಪೂರ್ತಿ ಚಪ್ಪಟೆ ಆಗೋಗುತ್ತೆ ಪೂರ್ತಿ ಸ್ವಲ್ಪ ಕಾಲದಲ್ಲಿ. ಹೇಗೆ ಮಲಗ್ತಾ ಇದ್ದ ಅಂತ ಅವನಿಗೆ ಆ ಮುಖಗಳು ಬೇಕಾದಾಗ ವಿಕಾಸ ಆಗುವಂಥ ಮುಖಗಳಾದ್ದರಿಂದ ಅದನ್ನು ನಾವು ಬೇರೆ ಅರ್ಥದಲ್ಲಿ ತಗೋಬೇಕಾಗತ್ತೆ. ಇಲ್ಲಿ 4 ಮುಖ ಅಂದರೆ 4 ತತ್ವಗಳು ವಿಕಾಸವಾಗೋದಕ್ಕೆ ಬೇಕಾಗುವ ನಡೆ ಅವನಲ್ಲಿದೆ ಅಂತ ಅರ್ಥ. ಮುಖ ಅನ್ನೋದು ಏನದು? ವಾಕು ವಿಕಾಸವಾಗುವ ಸ್ಥಾನ, ಅದು ಮಾತು ಹೊರಗಡೆ ಹೊಮ್ಮುವ ಜಾಗ. ಅದು ಅವನಲ್ಲಿ 4 ತರಹದ ಮಾತು ವಿಕಾಸವಾಗೋದಕ್ಕೆ ಬೇಕಾಗುವಂಥ ಒಂದು ವಿಶೇಷವಾದ ಧರ್ಮ ಇದೆ ಅನ್ನೋದನ್ನ ಜ್ಞಾಪಿಸ್ತಾ ಇದೆ. ಚಿತ್ರದಲ್ಲಿ 4 ಮುಖ ಬರೆದು ತೋರಿಸಿರೋದು ಉಂಟದು. ಆ ಬರಿಬೇಕಾದ್ರೆ ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು, ದಕ್ಷಿಣಕ್ಕೊಂದು, ಹೀಗೆ 4 ಮುಖಗಳನ್ನು ಬರೆದು ತೋರಿಸ್ತಾರೆ. ಅದ್ಯಾಕೆ ಪೂರ್ವ ಪಶ್ಚಿಮ? ಇದೊಂದು ಭಾರತೀಯರಿಗೆ ದೊಡ್ಡ ಪ್ರೇತ ಬಾಧೆ. ಇದು ಏನಪ್ಪ ಅಂದರೆ, ಮಾತಿರ್ತೀರಿ ಪೂರ್ವಕ್ಕೆ ತಿರುಗೋ, ಇಲ್ಲದ್ರೆ ಉತ್ತರಕ್ಕೆ ತಿರುಗೋ, ಅಯ್ಯೋ ಛೇ ದಕ್ಷಿಣಕ್ಕೆ ತಿರುಗಿಬಿಟ್ಟಿದ್ಯಾ, ಹೀಗೆಲ್ಲ ಹೇಳ್ತಾರೆ ಅಂತ. ಈ ದಿಕ್ಕಿನ ಬಗ್ಗೆ ಏನಾದ್ರು ಹೇಳೋಕ್ಕೆ ಹೋದರೆ ಗೇಲಿ ತಮಾಷೆ ಮಾಡುವಂಥವ್ರು ಉಂಟು. ಆದರೆ ಅದರದ್ದೇನೋ ಒಂದು ಸಾಮರ್ಥ್ಯ ಇದೆ, ಅಲ್ಲೇನೋ ಒಂದು ಕಾರ್ಯ ನಡೀತಾ ಇದೆ. ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ಯಾರೇ ಆದರೂ ಅದನ್ನು ಅನುಸರಿಸಲೇಬೇಕಾಗತ್ತೆ. ಅರ್ಥ ಆಗದೇ ಇದ್ದಾಗ ಯಾವುದನ್ನು ಯಾರೂ ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಲೋಕದ ನಡೆನೇ ಅಷ್ಟು. ತಿಳುವಳಿಕೆ ಇದ್ದಾಗ ಏನು ಮಾಡ್ತಾನೋ ಅದೇ ಆದರ್ಶ ಲೋಕಕ್ಕೆ. ತಿಳಿದು ಅರ್ಥ ಮಾಡಿಕೊಂಡು ದಿಕ್ಕಿಗೆ ಒಂದು ಪ್ರಭಾವ ಇದೆ. ದಿಕ್ಕು ನಮ್ಮನ್ನು ನಯನ ಮಾಡಿ ಕರ್ಕೊಂಡು ಹೋಗುತ್ತೆ. ಅದು ನಮಗೆ ಏನೋ ಯಾವುದೋ ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡುತ್ತೆ, ಎತ್ತ ಸ್ಫೂರ್ತಿಯನ್ನು ಕೊಡುತ್ತೆ. ಸೂಕ್ಷ್ಮ ಹುಡುಕಿದ್ರೆ ಒಂದೊಂದು ದಿಕ್ಕು ಒಂದೊಂದು ಕಡೆಗೆ ಸ್ಫೂರ್ತಿಯನ್ನು ಕೊಡುತ್ತಂತೆ. ಪೂರ್ವ ದಿಕ್ಕು ಉತ್ಸಾಹವನ್ನು ಹಿಗ್ಸುತ್ತಂತೆ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಹೊರಟ್ರೆ ಉತ್ಸಾಹ ಇದ್ದರೆ ಎಲ್ಲ ಕಾರ್ಯವನ್ನು ಸಾಧನೆ ಮಾಡೋಕ್ಕಾಗತ್ತೆ. ಉತ್ಸಾಹವನ್ನು ಯಾಕೆ ಹಿಗ್ಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರು ಏನೋ ಕೆಲವು ಸೂತ್ರಗಳನ್ನು ಕೊಟ್ಟಿದ್ದಾರೆ. ಪೂರ್ವ ದಿಕ್ಕು ಅಧಿಪತಿ ಯಾರು ಅಂದರೆ ಇಂದ್ರ ಅಂತ. ಇಂದ್ರನ ಸ್ಪೆಷಲ್ ಕ್ವಾಲಿಟಿ ಏನು? ಅವನಿಗೆ ಉತ್ಸಾಹ ತುಂಬ ಪ್ರಧಾನ. ಉತ್ಸಾಹವೇ ವೀರರಸ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅವನು ವೀರರಸ ಪ್ರಧಾನವಾದ ವ್ಯಕ್ತಿ. ಯಾಕೆ ವೀರರಸ ಪ್ರಧಾನವಾಗಿದ್ದಾನೆ ಅಂದರೆ, ಅವನ ಮಹಾಕಾರ್ಯ, ಅವನು ಕ್ಷತ್ರಿಯ ದೇವತೆ ಅಂತೆ. ಅವನ ಮಹಾಕಾರ್ಯ ಏನು? ರಾಕ್ಷಸರು ನುಗ್ಗಿ ಬಂದರೆ, ಆಕ್ರಮಣ ಮಾಡಿದ್ರೆ ಅವ್ರನ್ನ ಸದೆ ಬಡಿದು, ದುಷ್ಟ ಪ್ರವೃತ್ತಿ ಇರೋದರಿಂದ ಅವ್ರನ್ನ ದಂಡಿಸಿ, ಸಚ್ಛಕ್ತಿ ಯಾವುದಿದೆಯೋ ದೇವತಾರೂಪವಾದ ಶಕ್ತಿಗಳು, ಅವುಗಳು ನೆಮ್ಮದಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಾಹ ಮಾಡೋದಕ್ಕೆ ಬೇಕಾಗುವಂತೆ ವ್ಯವಸ್ಥೆ ಮಾಡಿಕೊಡುವಂತಹ ದೇವದೇವ ಇಂದ್ರ. ದೇವತೆಗಳ ರಾಜ ಅವನು. ಎಲ್ಲ ಧರ್ಮವೂ ಅವನಲ್ಲಿ ಇರ್ಬೋದು. ತುಂಬ ಪ್ರಧಾನವಾಗಿರುವ ಭಾವ ಯಾವುದು ಅಂತ ಕೇಳಿದರೆ ಉತ್ಸಾಹ ರೂಪವಾದ ಭಾವ. 9 ಭಾವಗಳುಂಟು, ಅದರಲ್ಲಿ ಪ್ರಧಾನವಾದದ್ದು ಒಂದು, ಅವನಲ್ಲಿ ಉತ್ಸಾಹ ರೂಪವಾದ ಭಾವ. ಹೀಗೆ ಒಂದೊಂದು ದಿಕ್ಕಿಗೂ ಅಭಿಮುಖವಾಗಿ ನಿಂತಾಗ ಒಂದೊಂದು ಹೊಸ ವಿಶಿಷ್ಟವಾದಂಥ ನಡೆ ಬರುತ್ತೆ ಅನ್ನೋ ರೀತಿಯಾದ ವಿಷಯ ಇದೆ. ಆ ವಿಷಯದ ವಿಸ್ತಾರಕ್ಕೆ ಇವತ್ತು ಹೋಗೋದು ಬೇಡ ಅಂತನಿಸಿ ಸೂಕ್ಷ್ಮವಾಗಿ ಜ್ಞಾಪಿಸಿದ್ದೀನಿ. ಅಂತಹ ಅವನು
4 ಮುಖಗಳುಳ್ಳವನಾಗಿದ್ದಾನೆ. 4 ಮುಖಗಳಿಂದ ಋಗ್ಯಜು ಸಾಮ ಅಥರ್ವ ಎಂಬ 4 ವೇದಗಳನ್ನು ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾವಾಗ ವ್ಯಕ್ತಪಡಿಸ್ತಾನೆ? ಬೆಳಗ್ಗೆ 8, 8:30, 9 ಗಂಟೆಗೆ ಶುರು ಮಾಡಿ ಸಾಯಂಕಾಲ 5 ಗಂಟೆವರೆಗೆ ಅಂತ ಸುಮಾರಿಗೆ ನಮ್ಮ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗಿಲ್ಲ, ನಮ್ಮ ಹಾಗೆ ಅವ್ರನ್ನ ನೋಡಬಾರ್ದು. ಅವರು ಈ ಜಾಡ್ಯ ನಿದ್ರೆಗೆ ಒಳಗಾದವರಲ್ಲ. ಅವರು ನಿತ್ಯದಲ್ಲಿ ಅಜಾಡ್ಯ ನಿದ್ರೆ ಅಂತ ಇನ್ನೊಂದು ಇದೆಯಂತೆ, ಆ ನಿದ್ರೆಯನ್ನು ಅನುಭವಿಸೋರಂತೆ ಅವರು. ಅಜಾಡ್ಯ ನಿದ್ರೆ ಅಂದರೆ ಸಮಾಧಿ ರೂಪವಾದಂತಹ ಒಂದು ಸ್ಥಿತಿ, ಅದರಲ್ಲಿ ಸದಾ ಆಸೀನರಾಗಿರುವಂತಹ ವ್ಯಕ್ತಿಗಳಾದ್ದರಿಂದ ಅವರಿಗೆ ನಮ್ಮಂತಹ ಸ್ಥಿತಿ ಇಲ್ಲ. ಅವನು 4 ಮುಖಗಳಿಂದ 4 ವೇದಗಳನ್ನು ಹೊರಗಡೆ ಹಾಕ್ತಾ ಇದ್ದಾನೆ. ಆ ವೇದಗಳು ಸಮಗ್ರ ಸೃಷ್ಟಿಯ ನೀತಿಯನ್ನು ಸಾರ್ತಾ ಇವೆ. ಅಲ್ಲಿ ಬದುಕುವವರಿಗೆ ಮಾರ್ಗದರ್ಶನ ಮಾಡ್ತಾ ಇದೆ, ವಿಧಿ ನಿಷೇಧಗಳನ್ನು ಸಾರ್ತಾ ಇದೆ. ಹಾಗೆ ಸಾರುವಾಗ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಕ್ಷೇತ್ರದ ಸಮಗ್ರ ಸತ್ಯಗಳನ್ನು ಸಾರ್ತಾ ಇದೆ. ಹಾಗಿರುವಂತಹ 4 ಮುಖಗಳು ಅವನಲ್ಲಿ ಇದೆ. ಕದಾಚಿತ್ ರಕ್ತಕಮಲೆ ಹಂಸಾರೂಢ ಕದಾಚನ. ಕೆಲವೊಮ್ಮೆ ಅವನು ಕೆಂಪಾದ ಕಮಲದ ಮೇಲೆ ಕೂತ್ಕೊಂಡಿರ್ತಾನಂತೆ, ಕೆಲವೊಮ್ಮೆ ಹಂಸದ ಮೇಲೆ ಕೂತ್ಕೊಂಡು ಇರ್ತಾನೆ. ಹೀಗೆ ಕಾಣಿಸ್ತಾನೆ ನಮಗೆ ಅಂತ. ಅಂದರೆ ಅವನಿಗೆ 2 ಆಸನ ಇದೆ ಅಂತ ಅರ್ಥ. ಅದಕ್ಕೆ ಇದು ಸಿಂಹಾಸನ ಅಲ್ಲ, ಇದೇನೋ ಬೇರೆ ತರಹದ ಆಸನ. ಒಂದು ಕೆಂಪು ಕಮಲದ ಮೇಲೆ ಕೆಲವೊಮ್ಮೆ ಹಾಗೆ ಕೂತ್ಕೊಂಡಿರ್ತಾನೆ, ಕೆಲವೊಮ್ಮೆ ಹಂಸಾರೂಢನಾಗಿರ್ತಾನೆ ಅಂತ, ಹಂಸದ ಮೇಲೆ ಕೂತ್ಕೋತಾನೆ ಅಂತ. ಇವತ್ತು ನಾವು ನೋಡ್ತಾ ಇರೋ ಹಂಸದ ಮೇಲೆ ಒಬ್ಬ ಭಾರಿ ವ್ಯಕ್ತಿ ಹೋಗಿ ಕೂತ್ಕೊಂಡ್ಬಿಟ್ರೆ ಹಂಸ ಪಚ್ಚಡಿ ಆಗೋಗುತ್ತೆ ಪೂರ್ತಿ. ಅದನ್ನು ಆ ಹಂಸ ಅಲ್ಲ, ಇದೊಂದು ಬೇರೆ ಹಂಸ. ಕಮಲದ ಮೇಲೆ ಕೂತಿರ್ತಾನೆ ಅಂತ ಒಂದು, ಹಂಸಾರೂಢನಾಗಿರ್ತಾನೆ ಅಂತ ಒಂದು ತತ್ವವನ್ನು ಹೇಳ್ತಾ ಇದ್ದ ಒಳಗಡೆಗೆ. ಅವನು ಯಾವುದೋ ಸಂದರ್ಭದಲ್ಲಿ ಅಂತರ್ಮುಖವಾಗಿ ಹಿಂದೆ ತನ್ನನ್ನು ತಾನು ಬೆಳಗ್ತಾ ಇರುವಂಥ ಪರತತ್ವದ ಕಡೆ ಅಭಿಮುಖವಾಗಿ ಕೂತ್ಕೊಳ್ಳೋದುಂಟು. ಆಗ ಕಮಲದ ಮೇಲೆ ಕೂತ್ಕೊಂಡಿದ್ದಾನೆ ಅನ್ನೋ ರೀತಿಯಾದ ಮಾತು. ಯಾವ ಕಮಲ ಅಂತ ಕೇಳಿದರೆ, ಅಂತಃಪ್ರಪಂಚದಲ್ಲಿ ಒಂದು ಕಮಲ ಇದೆ, ಮೂಲಾಧಾರದಲ್ಲಿ ಒಂದು ಚತುರ್ದಳ ಪದ್ಮ ಇದೆ ಎಂಬುದಾಗಿ ಹೇಳೋದುಂಟು. ಮೂಲಾಧಾರ ಅಂದರೆ ಬೆನ್ಮೂಳೆಯ ಕೆಳಗಡೆ ತುದಿ, ಅಲ್ಲೊಂದು ಕೇಂದ್ರ ಇದೆ, ಅದಕ್ಕೆ ಚಕ್ರ ಅಂತ ಕರೀತಾರೆ. ಅಲ್ಲಿ ಒಂದು ಜ್ಯೋತಿರ್ಮಯವಾದ ಕಮಲ ದರ್ಶನ ಆಗುತ್ತೆ ಅಂತ ಕೇಳ್ತಾರೆ. ಅಲ್ಲಿ ಬ್ರಹ್ಮ ದರ್ಶನ ಗೋಚರನಾಗ್ತಾನೆ. ಹೇಗೆ ಗೋಚರನಾಗ್ತಾನೆ ಅಂದರೆ, ಕಮಲದ ಪೀಠದ ಮಧ್ಯದಲ್ಲಿ ಕುಳಿತಂತೆ ಗೋಚರನಾಗ್ತಾನೆ ಅಂತ ಯೋಗಿಗಳು ಕೊಂಡಾಡ್ತಾರೆ. ಅವನು ದರ್ಶನ ಮಾಡೋಕ್ಕೆ ಹೊರಟಾಗ ಅವನನ್ನು ಎಲ್ಲಿ ದರ್ಶನ ಮಾಡಬೇಕು ಅಂದರೆ ಅಲ್ಲಿ ದರ್ಶನ ಮಾಡಬೇಕು. ಯಾಕೆಂದರೆ ಅವನು ಸೃಷ್ಟಿ ಕಾರ್ಯ ಮಾಡ್ತಾ ಇದ್ದಾನೆ. ನಮ್ಮ ದೇಹದಲ್ಲೂ ಸೃಷ್ಟಿ ಕಾರ್ಯದ ಸ್ಥಾನ ಯಾವುದು? ಅದು ಮೂಲಾಧಾರ. ಅದ್ರ ಹತ್ತಿರನೇ ತಾನೇ ನಮಗೆ ಈ ಜನನೇಂದ್ರಿಯಗಳು ಸ್ತ್ರೀ ಪುರುಷರಿಗೆ ಬರುತ್ತೆ. ಆ ಜನನೇಂದ್ರಿಯದ ಕಾರ್ಯಕ್ಕೆ ಪೋಷಣೆಯನ್ನು ಕೊಟ್ಕೋತಾ, ಸಹಕಾರವನ್ನು ಕೊಟ್ಕೋತಾ ನೆಲೆಸಿರುವಂಥ ದೇವ ಅಲ್ಲಿರೋದು ಹೊಂದಿಕೆ ಆಗುವಂಥ ವಿಚಾರ ಆಗಿದೆ ಪೂರ್ಣವಾಗಿ. ಅಲ್ಲಿ ಅವನು ಕೂತ್ಕೊಂಡಾಗ ಪ್ರಧಾನವಾಗಿ ಯಾವುದೋ ಒಂದು ನೆಲೆಯಲ್ಲಿ ನಿಂತು, ತನ್ನ ಮೂಲ ನೆಲೆಯಲ್ಲಿ ನಿಂತು ಆ ಒಳಗಡೆ ಬೆಳಗ್ತಾ ಇರೋ ತತ್ವವನ್ನು ಸಂಪೂರ್ಣವಾಗಿ ತನ್ನ ಮೈನಲ್ಲಿ ಧಾರಣೆ ಮಾಡಿಕೊಂಡು ಅದಕ್ಕೆ ವಿಕಾರವಾಗದೇ ಇರುವಂತೆ ಸೃಷ್ಟಿ ವಿಸ್ತಾರ ಮಾಡುವಂಥ ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಕಮಲದಲ್ಲಿ ಆಸೀನಾಗಿದ್ದಾನೆ ಅನ್ನೋ ರೀತಿಯಾದ ಮಾತು ಬರುತ್ತೆ. ಆಮೇಲೆ ಇನ್ನೊಂದು ಕಡೆಯಲ್ಲಿ ಹಂಸಾರೂಢನಾಗಿದ್ದಾನೆ, ಹಂಸದ ಮೇಲೆ ಕೂತ್ಕೊಂಡು ಸಂಚಾರ ಮಾಡ್ತಾ ಇದ್ದಾನೆ ಅಂತನ್ನೋದಕ್ಕೆ ಅರ್ಥ, ಅವನು ಸಂದರ್ಭಗಳಲ್ಲಿ ವಾಗ್ರೂಪವಾಗಿ ಮುಂದಕ್ಕೆ ಈ ಸೃಷ್ಟಿಯಲ್ಲಿ ಎಲ್ಲೆಲ್ಲೋ ಸಂಚಾರ ಮಾಡ್ಕೋತಾ ತನ್ನ ಕಾರ್ಯವನ್ನು ನಿರ್ವಾಹ ಮಾಡೋದು ಉಂಟದು. ಹಾಗೆ ಸಂಚಾರ ಮಾಡುವಾಗ ಅವನು ಪ್ರಾಣ ಅಪಾನ ಎಂಬ 2 ಶಕ್ತಿಗಳನ್ನು ಪ್ರಧಾನವಾಗಿ ಬಳಸ್ಕೋತಾನೆ. ಪ್ರಾಣ ಅಪಾನ ಅಂತ 2 ಶಕ್ತಿಗಳಿದೆ. ಅದ್ರ ಬಗ್ಗೆ ಈಗ ನಾಮನಿರ್ದೇಶ ಮಾಡಿರ್ತೀನಿ ನಾನು. ಮುಂದಕ್ಕೆ ಇಲ್ಲಿ ಪಾಠ ಬಂದಾಗ ಇನ್ನೂ ವಿಸ್ತಾರವಾಗಿ ಗಮನಿಸ್ಕೊಳ್ಳೋಣ. ನಮ್ಮ ಮೈನಲ್ಲಿ ಮೇಲ್ಮುಖವಾಗಿ ಹರಿಯುವ ಶಕ್ತಿಗೆ ಪ್ರಾಣ ಅಂತ ಕರೀತಾರೆ. ನಾವು ಎಕ್ಸೇಲ್ ಮಾಡುವಾಗ, ಉಸಿರು ಬಿಡುವಾಗ ಮೇಲ್ಮುಖವಾದ ಶಕ್ತಿ ಬರುತ್ತಲ್ಲ, ಅದಕ್ಕೆ ಪ್ರಾಣ ಅಂತ ಕರೀತಾರೆ. ಉಸಿರು ಒಳಗಡೆ ತಗೊಳ್ಳುವಾಗ ಅಧೋಮುಖವಾದ ಒಂದು ಶಕ್ತಿ ಇದೆಯಲ್ಲ, ಇದಕ್ಕೆ ಅಪಾನ ಅಂತ ಕರೀತಾರೆ. ಈ 2 ಇಟ್ಕೊಂಡು ಈ ಜೀವ ಒಳಗಡೆ ಇಲ್ಲಿ ಕೆಲಸ ಮಾಡ್ತಾಯಿದೆ. ಇದು 2 ಇರೋದ್ರಿಂದ ಈ ಜೀವ ಇಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಇದು 2 ಏರಿ ಜೀವ ಇಲ್ಲಿ ಜೀವನ ಮಾಡ್ತಾಯಿದೆ ಅಂತ ಇಟ್ಕೊಳ್ಳೋಣ ಅಂತ. ಅದನ್ನೇ ಪ್ರಾಣಾರೂಢ ಭವೇ ಜೀವ ಎಂಬುದಾಗಿಯೂ ವೇದಾಂತದಲ್ಲಿ ಅಲ್ಲೆಲ್ಲ ಜ್ಞಾಪಿಸ್ತಾರೆ, ಯೋಗಶಾಸ್ತ್ರಗಳಲ್ಲಿ ಅಲ್ಲೆಲ್ಲ ಜ್ಞಾಪಿಸ್ತಾರೆ. ಜೀವನು ಪ್ರಾಣಾರೂಢನಾಗಿದ್ದಾನೆ, ಪ್ರಾಣದ ಮೇಲೆ ನೆಲೆ ನಿಂತಿದ್ದಾನೆ ಅಂತ ಹೇಳುತ್ತೆ. ಇಲ್ಲಿ ಬ್ರಹ್ಮ ಹಂಸಾರೂಢ ಅಂದರೆ ಈ ಸಮಗ್ರ ಸೃಷ್ಟಿಯಲ್ಲಿ ಅವನು ಸಂಚಾರ ಮಾಡಬೇಕಾದ್ರೆ ಪ್ರಾಣ ಅಪಾನ ಎಂಬ ಶಕ್ತಿಗಳನ್ನು ಇಟ್ಕೊಂಡು ಅವು 2 ರೆಕ್ಕೆ ಇದ್ದ ಹಾಗೆ, ಅವು 2 ಸೇರಿ ಒಂದು ದಿವ್ಯವಾದ ಹಂಸ ರೂಪವನ್ನು ಧಾರಣೆ ಮಾಡುತ್ತೆ. ಆ ಹಂಸವನ್ನು ಏರಿ ಪ್ರಾಣಾಪಾನಗಳೆಂಬ 2 ರೆಕ್ಕೆಗಳನ್ನು
ಹೊಂದಿರುವಂತಹ ಹಂಸವನ್ನು ಏರಿ ಎಲ್ಲ ಕಡೆಗೂ ಸಂಚಾರ ಮಾಡ್ತಾನೆ. ಸಂಚಾರ ಮಾಡುವಾಗ ವಾಗ್ರೂಪದಲ್ಲಿ ಎಲ್ಲ ಕಡೆಗೂ ವಿಕಾಸವನ್ನು ಹೊಂದುತ್ತಾನೆ ಮತ್ತು ಪದಾರ್ಥ ರೂಪದಲ್ಲೂ ವಿಕಾಸವನ್ನು ಹೊಂದುತ್ತಾನೆ ಅನ್ನೋ ಅರ್ಥದಲ್ಲಿ ಅವನಿಗೆ ಆ ಒಂದು ರೂಪವನ್ನು ಹೇಳ್ತಾ ಇದ್ದಾರೆ. ವರ್ಣೇನ ರಕ್ತ ಗೌರಾಂಗ ಪ್ರಾಂಶು ತುಂಗಾಂಗ ಉನ್ನತಃ. ಅವನು ವರ್ಣೇನ ರಕ್ತ ಗೌರಾಂಗ, ಮೈ ಬಣ್ಣ ಹೇಗಿದೆ ಅಂತ ಕೇಳಿದರೆ ರಕ್ತ ಮತ್ತು ಗೌರ ಈ ಬಣ್ಣದಿಂದ ಕೂಡಿದ ಅಂಗಗಳಿಂದ ಕೂಡಿದಾನೆ ಅಂತ ಅರ್ಥ. ರಕ್ತ ಅಂದರೆ ಕೆಂಪು ಬಣ್ಣ ಇದೆ, ಹಾಗೆ ಗೌರ ಅಂದರೆ ಬಿಳಿ ಬಣ್ಣ ಇದೆ. ಅಂದರೆ ಬಿಳಿ ಕೆಂಪು ಇವೆರಡೂ ಅಲ್ಲಲ್ಲಿ ಸೇರಿಕೊಂಡಿದೆ, ಹಾಗಿರುವಂಥ ಒಂದು ಬಣ್ಣದಿಂದ ಕೂಡಿದಾನೆ ಅಂತ ಇದೆಲ್ಲ ಅವನು ಏನು ಅನ್ನೋದನ್ನು ಜ್ಞಾಪಿಸುತ್ತೆ. ಆ ಕೆಂಪು ಅನ್ನೋದು ಅವನಲ್ಲಿ ಸೃಷ್ಟಿ ಕಾರ್ಯ ಮಾಡುವ ನಡೆ ಇದೆ, ರಜೋಗುಣ ಇದೆ. ರಜೋಜುಷೆ ಜನ್ಮನಿ, ಅವನು ಸೃಷ್ಟಿ ಕಾರ್ಯ ಮಾಡುವಾಗ ರಜೋಗುಣವನ್ನು ಧರಿಸ್ತಾನೆ ಅನ್ನೋ ರೀತಿಯಾಗಿ ಯಾವ ಯೋಗಶಾಸ್ತ್ರ ಮೊದಲಾದ ಶಾಸ್ತ್ರಗಳು ಕೊಂಡಾಡುತ್ತೋ ಅದನ್ನು ಜ್ಞಾಪಿಸ್ತಾ ಇದೆ. ಯಾಕೆಂದರೆ ಆ ಕೆಂಪು ಅನ್ನೋದು ರಜೋಗುಣ ಜಾಸ್ತಿ ಆದಾಗ ಮೈನಲ್ಲಿ ಮನಸ್ಸಿನಲ್ಲಿ ಹುಟ್ಟುವಂಥ ಒಂದು ಗುಣ. ರಜೋಗುಣ ಅನ್ನೋದನ್ನು ಯೋಗದ ದೃಷ್ಟಿಯಿಂದ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದುಂಟು. ಹಾಗೆ ಸಾಕ್ಷಾತ್ಕಾರ ಮಾಡೋದಾಗ ಕೆಂಪು ಬಣ್ಣದ ದರ್ಶನ ಆಗುತ್ತೆ. ಒಂದಕ್ಕೊಂದಕ್ಕೆ ಈ ಥರದ್ದೇನೋ ಒಂದು ಸಂಬಂಧ ಇದೆ ಗಹನವಾಗಿ. ಗೌರ ಅಂದರೆ ಬಿಳಿ ಬಣ್ಣ, ಅದು ಸತ್ವಗುಣವನ್ನು ಜ್ಞಾಪಿಸುತ್ತೆ. ಅದು ಅವನಲ್ಲಿ ಸತ್ವವೂ ತುಂಬಿದೆ, ರಜೋಗುಣವೂ ತುಂಬಿದೆ. ಸತ್ವವೂ ತುಂಬಿರೋದ್ರಿಂದ ಹಿಂದೆ ಬೆಳಗುವ ಪರಾತ್ಪರ ತತ್ವದ ಕಡೆಗೂ ಅವನಿಗೆ ಸಂಬಂಧ ಇದೆ, ಆ ಕಡೆಗೆ ಅವನು ಹೋಗಬಲ್ಲ. ಹಾಗೆ ಅವನು ಮಾಡುವ ಕಾರ್ಯಕ್ಕಾಗಿ ಅವನು ರಜೋಗುಣವನ್ನು ಇಟ್ಕೊಂಡಿದ್ದಾನೆ, ಸೃಷ್ಟಿ ವಿಸ್ತಾರಕ್ಕೆ ಬೇಕಾಗುವ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಅವನು ಮೈ ಬಣ್ಣ ಜ್ಞಾಪಿಸುತ್ತೆ. ಮತ್ತು ಪ್ರಾಂಶು ಭಾಳ ಎತ್ತರವಾದ ಮೈಕಟ್ಟು, ಕುಬ್ಜ ಅಲ್ಲ ಅವನು. ಕುಬ್ಜ ಅಂದರೆ ಕುಳ್ಳ, ಹಾಗಿಲ್ಲ. ಪ್ರಾಂಶು ಉನ್ನತವಾದ ಎತ್ತರವಾದ ಮೈಕಟ್ಟಿದ್ದಾನೆ ಅಂತ. ಎತ್ತರವಾದ ಮೈಕಟ್ಟು ಅನ್ನೋದು ನಮ್ಮ ಸಾಮುದ್ರಿಕ ಶಾಸ್ತ್ರದಲ್ಲಿ ಅದೊಂದು ಶೌರ್ಯ, ಪರಾಕ್ರಮ, ಧೈರ್ಯ ಮೊದಲಾದಂಥ ವಿಶಿಷ್ಟ ಧರ್ಮಗಳನ್ನು ಕೂಡಿದವರಿಗೆ ಹುಟ್ಟುವಂತಹ ಒಂದು ನಡೆ ಎಂಬುದಾಗಿ ಕರೀತಾರೆ. ಮೈಕಟ್ಟು ಹಾಗೆ ಬರುತ್ತೆ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಗುಣಗಳಿಂದ ಕೂಡಿದ್ದಾನೆ. ಅದರ ಜೊತೆಗೆ ತುಂಗಾಂಗ ಉನ್ನತಃ. ತುಂಗಾಂಗ ಅಂದರೆ ಉತ್ತಮವಾದ ಅಂಗ. ಉತ್ತಮವಾದ ಅಂಗ ಅಂದರೆ ಯಾವುದು? ಶಿರಸ್ಸು. ಉತ್ತಮ ಅಂಗಂ ಶಿರಃ ಶೀರ್ಷಂ. ಅದು ತುಂಗ ಅಂದರೆ ಸ್ವಲ್ಪ ಎತ್ತರವಾಗಿದೆ, ಅದಕ್ಕೊಂದು ನಿರ್ದಿಷ್ಟವಾದ ಔನ್ನತ್ಯ ಇದೆ. ಹಾಗಿರುವಂತಹ ಶಿರಸ್ಸನ್ನು ಉಳ್ಳವನಾಗಿದ್ದಾನೆ ಅಂತ. ಈ ಶಿರಸ್ಸು, ಹಣೆ ಇತ್ಯಾದಿಗಳೆಲ್ಲ ಶೈವ, ವೈಷ್ಣವ ಮತ್ತು ಬೇರೆ ಬೇರೆ ರೀತಿಯಾದ ದೇವತಾ ಧರ್ಮವನ್ನು ಯಾರ್ಯಾರು ಹೊಂದಿರ್ತಾರೋ ಅದಕ್ಕೆ ತಕ್ಕಂತೆ ಅದರ ಆಕಾರ ಎಲ್ಲ ಭಿನ್ನ ಭಿನ್ನವಾಗಿರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಅದರಲ್ಲಿ ಇವನು ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡೋದಕ್ಕೆ ನಿರತನಾಗಿದ್ದಾನೆ ಅಂತಂದಾಗ ಅವನ ಶಿರಸ್ಸು, ಹಣೆ ಹೀಗೆ ಉನ್ನತವಾದ ನಡೆಯಿಂದ ಕೂಡಿರುತ್ತೆ ಅನ್ನೋದನ್ನ ಜ್ಞಾಪಿಸ್ತಾ ಇದೆ. ಮತ್ತು ಕಮಂಡಲುಹು ವಾಮಕರೆ, ಎಡಕೈನಲ್ಲಿ ಕಮಂಡಲವನ್ನು ಧರಿಸಿದ್ದಾನೆ. ಸ್ರುವಃ ಹಸ್ತೇತು ದಕ್ಷಿಣೆ, ಬಲಗೈಯಲ್ಲಿ ಸ್ರುವ ಅನ್ನೋ ರೀತಿಯಾದಂಥ, ಇವತ್ತಿನ ಸರಳವಾದ ಭಾಷೆಯಲ್ಲಿ ಹೇಳಿದ್ರೆ ಒಂದು ಸೌಟಿನ ತರಹ ಇರುವಂಥ ಒಂದು ಆಯುಧ, ಅದನ್ನು ಧರಿಸಿದ್ದಾನೆ. ದಕ್ಷಿಣ ಆಧಸ್ತಥಾ ಮಾಲಾ, ಬಲದಲ್ಲಿ ಕೆಳಗಡೆ ಇರೋ ಇನ್ನೊಂದು ಕೈನಲ್ಲಿ ಒಂದು ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಯಾವ ಮಾಲೆ ಅಂತ ಕೇಳಿದರೆ ಅವನು ಪ್ರಣವವನ್ನು ನಿರಂತರ ಅನುಸಂಧಾನ ಮಾಡ್ತಾನೆ. ಪ್ರಣವದ ವಿಸ್ತಾರವಾದ ಗಾಯತ್ರಿಯನ್ನು ಭಾವಿಸ್ಕೋತಾ ಇದ್ದಾನೆ. ಹಾಗೆ ಭಾವಿಸ್ತಾನೆ ಸೃಷ್ಟಿ ಕಾರ್ಯದಲ್ಲಿ ಅವನು ತೊಡಗಿದ್ದಾನೆ. ಅವನು ಭಾವಿಸುವಾಗ ಆ ಮಣಿಮಾಲೆ ಅವನಿಗೆ ಸಹಕಾರ ಕೊಡುತ್ತೆ ಗಣನೆ ಮಾಡೋದಕ್ಕೆ. ಅಂಥ ಒಂದು ಮಣಿಮಾಲೆಯನ್ನು ಕೈನಲ್ಲಿ ಧಾರಣೆ ಮಾಡಿದ್ದಾನೆ. ಮತ್ತು ಆಜ್ಯಸ್ಥಾಲಿ ವಾಮಪಾರ್ಶ್ವೆ, ಎಡಗಡೆಯಲ್ಲಿ ಅವನ ಎದುರುಗಡೆಗೆ ಒಂದು ಆಜ್ಯಸ್ಥಾಲಿ ತುಪ್ಪದ ಪಾತ್ರೆ ಇದೆ. ವಾಮಪಾರ್ಶ್ವೆ ವೇದಾಸ್ತರ್ವೇ ಅಗ್ರತಸ್ಥಿತ, ಎದುರುಗಡೆಗೆಲ್ಲ ವೇದಗಳೆಲ್ಲ ದೇವತಾ ರೂಪದಲ್ಲಿ ಬಂದು ನಿಂತಿವೆ. ಸಾವಿತ್ರಿ ವಾಮಪಾರ್ಶ್ವಸ್ಥ, ಸಾವಿತ್ರಿ ಎಂಬ ಒಬ್ಬ ಸ್ತ್ರೀ ದೇವತೆ ವಾಮಪಾರ್ಶ್ವತ್ವ ಅವನ ಎಡಗಡೆಯಲ್ಲಿ ನಿಂತಿದ್ದಾಳೆ. ದಕ್ಷಿಣಸ್ಯಾಹ ಸರಸ್ವತಿ, ದಕ್ಷಿಣ ದಿಕ್ಕಿನಲ್ಲಿ ಸರಸ್ವತಿ ದೇವಿ ನಿಂತಿದ್ದಾಳೆ. ಸರ್ವೇಚ ಋಷಯ ಅಗ್ರೆ, ಸುತ್ತಮುತ್ತಲೆಲ್ಲ ಋಷಿಗಳು ನಿಂತಿದ್ದಾರೆ. ವಾಮಾಧ ತಥಾ ಸ್ರುವಃ, ಎಡಭಾಗದಲ್ಲಿ ಅಧಃ ಎರಡನೇ ಕೈ ಏನಿದೆ ಅದರಲ್ಲಿ ಸ್ರುವ ಎಂಬ ಒಂದು ಆಭರಣ ಇದೆ. ಸೃಕ್ ಅಂತ ಒಂದು, ಸ್ರುವ ಅಂತ ಒಂದು, ಎರಡು ಆಭರಣವನ್ನು ಹೇಳಿದರು. ಅದು ಏನನ್ನು ಜ್ಞಾಪಿಸುತ್ತೆ ಅಂತ ಕೇಳಿದ್ರೆ ಅವನು ಯಜ್ಞದಲ್ಲಿ ತೊಡಗಿದವನು ಅನ್ನೋದನ್ನು ಜ್ಞಾಪಿಸುತ್ತೆ.
ಯಜ್ಞ ಕಾರ್ಯ ಮಾಡಬೇಕಾದ್ರೆ ಆಜ್ಯಸ್ಥಾಲಿ ಒಂದು ಕಡೆಯಲ್ಲಿ ಇರಬೇಕು, ಸೃಕ್ ಸೃವ 2 ಪದಾರ್ಥಗಳಿರಬೇಕು. ಒಂದರಿಂದ ಇನ್ನೊಂದಕ್ಕೆ ತೋಡ್ಕೊಂಡು ಆಮೇಲೆ ಅದನ್ನು ಅಗ್ನಿಯಲ್ಲಿ ಅರ್ಪಣೆ ಮಾಡೋದಕ್ಕೆ ಬೇಕಾಗುವ 2 ಉಪಕರಣಗಳು ಸೃಕ್ ಸೃವ ಅಂತ. ಅವುಗಳನ್ನು 2 ಕೈಲಿ ಧಾರಣೆ ಮಾಡಿದ್ದಾನೆ. ಪಕ್ಕದಲ್ಲಿ ಆಜ್ಯಸ್ಥಾಲಿ ಇದೆ ಅಂತ ಒಂದು ಚಿತ್ರವನ್ನು ಕೊಡ್ತಾ ಇದ್ದಾರೆ. ಅಂದರೆ ನಿತ್ಯದಲ್ಲೂ ಯಜ್ಞ ಕಾರ್ಯದಲ್ಲಿ ತೊಡಗಿದ್ದಾನೆ ಅಂತ. ಅಂದರೆ ಎಲ್ಲಿ ಹೋಮ ಮಾಡ್ತಾ ಕೂತಿರ್ಬೋದು ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಅದು ಎಷ್ಟು ತುಪ್ಪ ನಿಜವಾಗ್ಲೂ ಖರ್ಚು ಮಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಕಾಲದ ಹಿಂದೆ ಮಾವಿನ ಸೊಪ್ಪಿನ ಬಗ್ಗೆ ಒಂದು ಲೇಖನ ಬಂದಿತ್ತು. ಒಟ್ಟು ಹಬ್ಬ ಬಂತು ಅಂದರೆ ದೇಶದಲ್ಲಿ ಎಷ್ಟು ಮಾವಿನ ಸೊಪ್ಪನ್ನು ದಂಡ ಮಾಡ್ತಾರೆ ಅಂತ, ಹಾಳು ಮಾಡ್ತಾರೆ ಅಂತ. ಅವರಿಗೆ ಕಂಡಿರೋದು ಮಾವಿನ ಸೊಪ್ಪನ್ನು ಅಲಂಕಾರವಾಗಿ ಬಳಸಿದರೆ ಹಾಳು ಮಾಡೋದು ಅಂತ ಅಷ್ಟೇ ಕಂಡಿರೋದು. ತಂದವರಿಗೆ ಏನೂ ತಿಳುವಳಿಕೆ ಇರಲಿಲ್ವಾ ಅಂತ ಯೋಚನೆ ಮಾಡುವಷ್ಟು ಬುದ್ಧಿವಂತಿಕೆ ಇಲ್ಲ. ಅದರಿಂದ ದಡ್ಡ್ರು ಯಾರು ಅನ್ನೋದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಅವ್ರು ಏನು ಬೇಕಾದ್ರೂ ಟೀಕೆ ಮಾಡಲಿ, ನಕ್ಬಿಡ್ಬೇಕು ನಾವು. ಬಹಳ ಚೆನ್ನಾಗಿದೆ, ನಿಮಗೆ ತಕ್ಕಂಥ ಮಾತನ್ನು ನೀವು ಆಡಿದ್ದೀರಿ, ನಿಮ್ಮ ಬುದ್ಧಿ ಏನು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀರಿ ನಿಮ್ಮ ಮಾತು ಅಂತ ನಾವು ವಿಶ್ವಾಸದಿಂದ ಭಾವಿಸಿ ಕಾರುಣ್ಯ ತೋರಿಸ್ಬೇಕು, ಅವ್ರ ಬಗ್ಗೆ ಕರುಣೆ ತೋರಿಸ್ಬೇಕು. ಅಯ್ಯೋ ಪಾಪ ಅಂತ. ಅವನು ಯಜ್ಞ ಮಾಡ್ತಾ ಇದ್ದಾನೆ ಅನ್ನೋ ತಾತ್ಪರ್ಯ, ಈ ಸಮಗ್ರ ಸೃಷ್ಟಿ ಏನಿದೆ ಆ ಸೃಷ್ಟಿ ಎಲ್ಲವೂ ಯಜ್ಞರೂಪವಾಗಿ ನಡೀತಾ ಇದೆ. ಅದರೊಳಗಡೆಗೆ ಅವನು ಯಜ್ಞವನ್ನು ತುಂಬಿ ಹೊರಗಡೆಗೆ ಲೋಕಕ್ಕೆ ವಿಸ್ತಾರಗೊಳಿಸ್ತಾ ಇದ್ದಾನೆ. ಹಾಗಿರುವಂಥ ಒಂದು ಮಹಾ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ ಅಂತ. ಹಾಗಂದರೆ ತಾತ್ಪರ್ಯ, ಈ ಜೀವಲೋಕವೆಲ್ಲವೂ ಸಂಪೂರ್ಣವಾಗಿ ಭಗವಂತನ ಪ್ರೀತಿಗೊಳಿಸೋದಕ್ಕೆ ಬೇಕಾಗುವ ಕರ್ಮಗಳನ್ನು ಮಾಡೋದಕ್ಕೆ ಬೇಕಾಗುವ ಅನುಕೂಲತೆಯಿಂದ ಕೂಡಿವೆ, ಹಾಗೆ ಸೃಷ್ಟಿ ಮಾಡ್ತಾ ಇದ್ದೇನೆ ಅನ್ನೋದನ್ನ ಜ್ಞಾಪಿಸುತ್ತೆ. ಅಂದರೆ ನಾನಾ ಜೀವಕೋಟಿಗಳಿವೆ, ಮಾನವರು ಅದರಲ್ಲಿ ಒಂದು ವರ್ಗ. ಮಾನವರು ಯಜ್ಞ ಮಾಡ್ತಾರೆ, ಉಳಿದವುಗಳು ಯಜ್ಞ ಮಾಡುತ್ತವೆ ಅಂತ ಪ್ರಶ್ನೆ ಕೇಳಿದರೆ, ಇಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ ದೇವಪ್ರೀತಿಕರವಾದಂಥ ಒಂದು ಬದುಕು ಅಂತ ಅರ್ಥ ಅಷ್ಟೇ. ನಮ್ಮೊಳಗಡೆ ಇರುವ ಸೃಷ್ಟಿಯಲ್ಲಿರುವ ಎಲ್ಲ ದೇವತೆಗಳಿಗೆ ಸಂತೋಷವಾಗುವಂತೆ ಬದುಕು ಸಾಗಿಸುವುದು ಅಂತ ಅರ್ಥ. ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಅವರಿಗೆ ನಿಯತವಾದ ಬುದ್ಧಿ ಇದೆ. ಇನ್ನೇನು ಹೊಸದನ್ನು ಯಾವುದೂ ತರೋಕ್ಕಾಗಲ್ಲ. ಆ ನಿಯತವಾದ ಬುದ್ಧಿಯ ಕಾರಣದಿಂದ ಅವರಲ್ಲಿರೋ ನಡೆ ಏನಿದೆ ಅದು ದೇವತಾ ಪ್ರೀತಿಕರವಾಗೇ ಇರುತ್ತೆ. ಅವ್ರು ಏನು ಬೇಕಾದ್ರೂ ಮಾಡಲಿ, ಅದು ದೇವತಾ ಪ್ರೀತಿಕರವಾದದ್ದೇ ಇರುತ್ತೆ. ಮಾನವರಿಗೆ ನಿಯತವಾದ ಬುದ್ಧಿ ಅಲ್ಲ, ಅದು ಸ್ವಾತಂತ್ರ್ಯವನ್ನು ವಿಶೇಷವಾಗಿ ಇಟ್ಕೊಂಡಿರುವಂಥ ಒಂದು ಬುದ್ಧಿ. ಆ ಬುದ್ಧಿ ದಾರಿ ತಪ್ಪಿ ಹೋಗೋದಕ್ಕೂ ಅವಕಾಶ ಇದೆ. ದಾರಿ ತಪ್ಪಿದಾಗ ಪಾಪ, ವ್ಯವಸ್ಥಿತವಾಗಿದ್ದಾಗ ಅದ್ಭುತವಾದಂಥ ಸಾಮರ್ಥ್ಯ ಅದು, ಅಂಥ ಒಂದು ಬುದ್ಧಿ ಇದೆ. ಆ ಬುದ್ಧಿಯನ್ನು ಬಳಸ್ಕೊಂಡು ಮಾನವನು ಯಜ್ಞರೂಪವಾದ ಬದುಕನ್ನು ಸಾಗಿಸಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇರುವಂತೆ ಅವನು ಆಸೀನಾಗಿದ್ದಾನೆ. ಎದುರುಗಡೆಗೆ ವೇದಗಳೆಲ್ಲ ದೇವತೆಗಳಾಗಿ ನಿಂತಿದ್ದಾರೆ. ವೇದಗಳಿಗೆಲ್ಲ ಒಂದು ದೇವತಾತ್ಮಕ ಸ್ವರೂಪ ಇದೆ. ಅದನ್ನು ಗ್ರಂಥಗಳು ಋಗ್ವೇದ ದೇವತೆ ಹೀಗಿದ್ದಾನೆ, ಯಜುರ್ವೇದ ದೇವತೆ ಹೀಗಿದ್ದಾನೆ ಅಂತ ವಿಸ್ತಾರವಾಗಿ ನಿರೂಪಣೆ ಮಾಡುತ್ತಾರೆ. ಅದು ಕಲ್ಪನೆ ಅಲ್ಲ. ಕಲ್ಪನೆಯ ಯಾವ ವಿಷಯವೂ ಇಲ್ಲಿಲ್ಲ ಪುರಾಣ ಮತ್ತು ಇತಿಹಾಸಗಳಲ್ಲಿ. ಕಾವ್ಯ ಅಂದಾಗ ಕಲ್ಪನೆ ಇರುತ್ತೆ, ಎರಡಕ್ಕೂ ಇರೋ ವ್ಯತ್ಯಾಸ ಇದು. ಕಾವ್ಯ ಅಂದಾಗ ಕಲ್ಪನೆ ಇದ್ದರೂ ಕೂಡ ಆ ಕಲ್ಪನೆ ನಿಜದ ಜೊತೆಗೆ ಒಂದು ಯೋಜನೆಯನ್ನು ಇಟ್ಕೊಂಡು ಯಾವುದೋ ನಿಜದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗುವ ಕಲ್ಪನೆ ಆಗಿರುತ್ತೆ. ಸುಮ್ಮನೆ ಯಾವುದೋ ಒಂದು ಕಲ್ಪನೆ ಅಲ್ಲ ಅದು. ಕಲ್ಪನೆ ಮಾಡುವಾಗ ಒಂದು ನೀತಿ ಇದೆ. ಆ ನೀತಿ ಹಿನ್ನೆಲೆಯಲ್ಲಿ ಕಲ್ಪನೆ ಮಾಡಿ ಕಾವ್ಯಗಳನ್ನು ರಚನೆ ಮಾಡುವಂಥದ್ದು ಉಂಟು, ಆ ವಿಷಯ ಬೇರೆ. ಆದರೆ ಇತಿಹಾಸ ಪುರಾಣ ಅಂತಂದಾಗ ಅಲ್ಲಿ ಕಲ್ಪನೆಯ ಜಾಗ ಅಲ್ಲ, ಸತ್ಯವನ್ನು ಪ್ರಕಾಶಗೊಳಿಸುವುದೇ ಅಲ್ಲಿ ಪ್ರಧಾನವಾದ ಉದ್ದೇಶವಾಗಿರುತ್ತೆ. ಹಾಗೆ ಅಲ್ಲಿ ವೇದಗಳೆಲ್ಲ ದೇವತಾತ್ಮಕವಾಗಿ ಕಾಣಿಸ್ತಾ ಇವೆ. ಮತ್ತು ಸಾವಿತ್ರಿ ಮತ್ತು ಸರಸ್ವತಿಯ ಅಕ್ಕಪಕ್ಕದಲ್ಲಿ ನೆಲೆಸಿದ್ದಾರೆ ಅಂತ. ಇವರೆಲ್ಲ ದೇವತೆಗಳು. ಆ ಬ್ರಹ್ಮನ ರಾಣಿ ಅವರು ಎಡಗಡೆಯಲ್ಲಿ ಬಲಗಡೆಯಲ್ಲಿ ಸ್ವಲ್ಪ ರೂಪವನ್ನು ಬೇರೆ ಬೇರೆ ಇಟ್ಕೊಂಡು ಅವನಲ್ಲಿ ನೆಲೆಸಿದ್ದಾರೆ. ಎಡಗಡೆಯಲ್ಲಿ ನೆಲೆಸಿದವಳು ಒಂದು ಕಾರ್ಯ ಮಾಡ್ತಾ ಇದ್ದಾಳೆ, ಬಲಗಡೆಯಲ್ಲಿ ನೆಲೆಸಿದವಳು ಒಂದು ಕಾರ್ಯ ಮಾಡ್ತಾ ಇದ್ದಾಳೆ. ಆ ಬಗ್ಗೆ ಏನು ಮಾಡ್ತಾ ಇದ್ದಾಳೆ ಅನ್ನೋ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ಅನುಸಂಧಾನ ಮಾಡೋಣ. ಸಮಯ ಮೀರಿದೆ. ಈ ವಿಷಯ ಬುದ್ಧಿನಲ್ಲಿ ನೆನಪಲ್ಲಿ ಇರಬೇಕು. ಯಾತಕ್ಕೆ ಸಾವಿತ್ರಿ ಅಂತ ಒಂದು ಹೆಸರು, ಎಡಗಡೆಯಲ್ಲಿ ಸಾವಿತ್ರಿ ರೂಪದಲ್ಲಿ, ಬಲಗಡೆಯಲ್ಲಿ ಸರಸ್ವತಿ ರೂಪದಲ್ಲಿ ಅವಳು ಕಾಣಿಸ್ತಾ ಇದ್ದಾಳೆ. ಎಡಕ್ಕೆ ಬಲಕ್ಕೆ ಏನು ಸಂಬಂಧ, ಯಾಕೆ ಹೆಸರು ಬಂತು? ಪುರಾಣದ ಎಲ್ಲ ವಿಷಯಗಳು ತಾತ್ವಿಕವಾಗಿವೆ. ಹಿನ್ನೆಲೆಯಲ್ಲಿ ಏನಿದೆ ಅನ್ನೋದು ನಾವು ತಿಳಿಬೇಕಾದಂಥ ಕರ್ತವ್ಯ. ಅದನ್ನು ಮುಂದಿನ ಪ್ರವಚನದಲ್ಲಿ ಅನುಸಂಧಾನ ಮಾಡೋಣ ಎಂಬುದಾಗಿ ನೆನಪಿಸ್ಕೊಂಡು, ಅಂತಹ ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ,
ಅವನು ಅಭಿವ್ಯಕ್ತನಾದ, ನಮ್ಮಂತೆ ಹುಟ್ಟಲಿಲ್ಲ, ಅವನು ಕಾಣಿಸ್ಕೊಂಡ, ಮರೆಯಲ್ಲಿದ್ದ ಕಾಣಿಸ್ಕೊಂಡ, ಅಷ್ಟೇ ಅರ್ಥ ಅದಕ್ಕೆ. ಸಂಭುಭೂವ ಅನ್ನೋದಕ್ಕೆ ಹುಟ್ಟಿದ ಅಂತ ಹೊರಗಡೆಯಿಂದ ಅರ್ಥ ಆಗುತ್ತೆ, ಆದರೆ ಹುಟ್ಟಿದ ಅಂತ ಅನ್ನೋದಕ್ಕೂ ಜನ್ಮವನ್ನು ಪಡೆದ ಅಂತ ಅರ್ಥ ಅದಕ್ಕೆ ನಾವು ಹೇಳ್ತೀವಿ. ಹಾಗಂದರೆ ಮೊದಲು ರೂಪ ಮರೆಯಾಗಿತ್ತು, ಆಮೇಲೆ ರೂಪ ಹೊರಗಡೆ ತೋರ್ತು, ಅಭಿವ್ಯಕ್ತವಾಯಿತು ಅಂತ ಅರ್ಥ, ಕಾಣುವಂತೆ ಆಯಿತು ಅಂತ ಅಷ್ಟೇ ಅರ್ಥ. ಮೊದಲು ಇತ್ತು, ಅದು ಇನ್ನಿಲ್ಲ ಅಂತಾದರೂ ಅದು ಇರುತ್ತೆ ಅನ್ನೋದು ಆರ್ಷವಾದ ಸಿದ್ಧಾಂತ ಅದು. ಅದರಿಂದ ಅವನು ಸಂಭುಭವ ಅನ್ನೋದಕ್ಕೆ ವ್ಯಕ್ತವಾದ ಅಂತ. ಮೊದಲನೇ ಮಂತ್ರದ ಒಂದು ಪಾದದ ಬಗ್ಗೆ ಒಂದು ಸಣ್ಣ ಅನುಸಂಧಾನವನ್ನು ಮಾಡಿದ್ದೇವೆ. ಇಡೀ ಶ್ಲೋಕದ ಅರ್ಥ ಏನು ಅನ್ನೋದು ಒಮ್ಮೆ ಭಾವನೆ ಮಾಡಿದ್ದೀವಿ. ಉಳಿದ ಪದಗಳ ಆಶಯ ಏನು ಅನ್ನೋದನ್ನು ಮುಂದಿನ ಪ್ರವಚನದಲ್ಲಿ ಅನುಸಂಧಾನ ಮಾಡೋಣ ಎಂಬುದಾಗಿ ನೆನಪಿಸ್ಕೋತಾ ಈ 4 ಮಾತುಗಳನ್ನು ಉಪನಿಷತ್ ಪ್ರತಿಪಾದನೆಯಾದ ಪರಮಪುರುಷನ ಪದಪದ್ಮಗಳಲ್ಲಿ ಇದು ಅರ್ಪಿತವಾಗಲಿ ಎಂಬುದಾಗಿ ಭಾವಿಸ್ತೇವೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.